ಹೇ ದೇವರೇ, ಈ ಉತ್ತರ ಸಮಾಜದಲ್ಲಿ ಜನರ ಸೇವೆ ಜನಾರ್ದನ ಸೇವೆ ಎಂದು ನಿಷ್ಠೆಯಿಂದ ನಡೆಯುವ ನನ್ನಂತ ನಿಷ್ಠಾವಂತ ಮನುಷ್ಯನಿಗೆ ಬೆಲೆ ಇಲ್ಲವೇ? ಅಥವಾ ಹಣದ ಗರ್ವದ ಕಾಮದಲ್ಲಿ ಗೆಳೆಯನ ಹೆಂಡತಿ ಎನ್ನದೆ ರಕ್ತ ಹಂಚಿಕೊಂಡು ಹುಟ್ಟಿದ ಅಕ್ಕ ತಂಗಿಯರ ಸಂಬಂಧವನ್ನು ಅರಿಯದೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೆಂಬ ಮಮಕಾರ ಮಿಡಿತವಿಲ್ಲದೆ ಕದ್ದು ಮುಚ್ಚಿ ಬೆತ್ತಲೆ ಕಾಮ ಕ್ರೀಡೆ ಆಡುವ ಬಂಡ ನನ್ನ ಮಕ್ಕಳಿಗೆ ಬೆಲೆ ಇದೆಯಾ ಈ ಸಮಾಜದಲ್ಲಿ? ಹೇಳು ದೇವಾ, ಹೇಳು, ನಿನಗೇನು ನಾನು ಅನ್ಯಾಯ ಮಾಡಿದ್ದೇನೆಂದು? ಆ ಕಾಮರಾಜ ಗೌಡ ರಚಿಸಿದ ಚಕ್ರವ್ಯೂಹ ನಾಟಕದಲ್ಲಿ ನನ್ನ ಅತ್ತಿಗೆಯನ್ನು ಶೀಲ ಹಾಳು ಮಾಡಿದ್ದು ಅಲ್ಲದೆ ನನ್ನ ಬಂಗಾರದಂತೆ ಅಣ್ಣನ ಮೇಲೆ ಒರೆಸಿ ನನ್ನ ಮೇಲೆ ಆದರದ ಪುಟ್ಟವನ್ನು ಸೃಷ್ಟಿಸಿದೆ ತಂದೆ. ಈ ಸಮಾಜದಲ್ಲಿ ಹೇಳುದೇವಾ, ಹೇಳು, ಈ ಸಮಾಜ ಜನತೆ ಕಣ್ಣಿನಲ್ಲಿ ಕಾರ್ಪುಡಿ ಎರಚಿ ರಾಜ ಮಹಾರಾಜರಂತೆ ಮೆರೆಯುತ್ತಿಲ್ಲ ಮೆರಿ. ಈ ಭೂಮಿಯ ಸುತ್ತ ತಿರುಗುವ ಸೂರ್ಯ ಕತ್ತಲಾದ ಮೇಲೆ ಅಸ್ತಂಗವತ ಆಗಲೇಬೇಕು. ಅದರಂತೆ ನಿನ್ನ ಭ್ರಷ್ಟಾಚಾರವ ಬುತ್ತಿಯನ್ನು ಇದೇ ಸಮಾಜ ಜನತೆ ಮುಂದೆ ನಿನ್ನ ಜಾಡಿಸಿ ಒದೆಯುವ ಕಾಲ ಬಹಳ ದೂರವಿಲ್ಲ. ಸಾಹೇಬ್ರಿ, ಈ ಪಾಪಿ ನಾಡಿನಲ್ಲಿ ಬಡವರನ್ನು ಹೆದರಿಸಿ ಬೆದರಿಸಿ ಹೊಲ ಮನೆ ಹಣ ಕಿತ್ತುಕೊಂಡು ಮಾಡಿಯ ಮನೆ ಮೇಲೆ ಮಾಡಿಯ ಮನೆ ಕಟ್ಟಿಕೊಂಡು ಮೆರೆಯುವ ಬಂಡ ಶ್ರೀಮಂತ ಸೂಳೆ ಮಕ್ಕಳಿಗೆ ಇಲ್ಲಿ ಬೆಲೆ ಇದೆ, ನೆಲೆ ಇದೆ. ಗಂಡ ಸತ್ತ ರಂಡಿಯರೊಂದಿಗೆ ದೇಹ ಸಂಪರ್ಕ ಬೆಳೆಸಿಕೊಂಡು ಅವರ ದೇಹ ಅನುಭವಿಸಿ ಅವರೊಂದಿಗೆ ಹಣ ಆಸ್ತಿ ಬಂಗಾರಗಳು ಮೆನಿಸುವ ನೀಚ ಶ್ರೀಮಂತರಿಗೆ ಬೆಲೆ ಕೊಡ್ತದೆ ಈ ಸಮಾಜ. ಹಣವಂತರ ಕೈಯಲ್ಲಿ ಅವರ ಕೈ ಚೀಲದಂತಾಗಿದೆ. ಸಾಹೇಬ್ರಿ, ಈ ಸಮಾಜದ ಜನತೆ ಅವರ ಕೈ ಚೀಲದಂತಾಗಿದೆ. ಎಸ್ ಪಿ ಸಾಹೇಬ್ರಿ, ಹೌದು ಕಾಲಭೈರವ, ನಿನ್ನ ಮಾತು 100ಕ್ಕೆ 100ರಷ್ಟು ಸತ್ಯ. ಈ ನಾಡಿನಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿ ಗೌರವ ಸೇರಿ ಹರಿಯುವ ಹಳ್ಳ ಸೇರಲು ದುಡ್ಡಿನ ಮದದಲ್ಲಿ ಕೊಬ್ಬಿದ ಕಾಡ್ಕೋಣದಂತೆ ಮೆರೆಯುವ ಬಂಡ ಧನಿಕರೇ ಕಾರಣ. ಹಣ ಇದೆ ಎಂದು ಮುಗ್ಧ ಜನತೆಯನ್ನು ಗಾಳಕ್ಕೆ ಸಿಕ್ಕ ಮೀನಿನಂತೆ ಉಪಯೋಗಿಸಿಕೊಂಡು ಕರ್ಮಕಾಂಡ ಈ ನಾಡಿನ ಮೂಲೆಯಲ್ಲಿ ನಾಯಿ ಕೊಡೆಯಂತೆ ಬೆಳೆಸುತ್ತಾ ಇದ್ದಾರೆ ಎಂದರೆ ಕರ್ಮದ ಧನಿಕರು. ಸಾಹೇಬ್ರಿ, ಇಂದಿನ ಕಲಿಯುಗದಲ್ಲಿ ಭ್ರಷ್ಟಾಚಾರ ಎಂಬ ಭಯಂಕರ ಎಂಬ ರೋಗವನ್ನು ಮೂಲೆಯಲ್ಲಿ ಹರಡದಂತೆ ಜಾಗೃತಿ ವಹಿಸಬೇಕಾದರೆ ಸರ್, ಸತ್ಯ ನ್ಯಾಯ ನೀತಿಯಿಂದ ಸಾಧ್ಯವಿಲ್ಲ. ಮುಳ್ಳನ್ನು ಮುಳ್ಳಿನಿಂದ ತೆಗೆಯಬೇಕು. ಬಂಡರ ವಿರುದ್ಧ ಬಂಡರಂತೆ ಕೈಯಲ್ಲಿ ಪಟ್ಟೆ ಮಾಸ್ತರನ್ನು ಹಿಡಿದುಕೊಂಡು ಮನಸ್ಸಿಗೆ ಬಂದಂತೆ ಕೊಚ್ಚಿ ಹಾಕಬೇಕು. ಮೊದಲು ಆ ಕಾಮರಾಜ ಗೌಡನಿಗೆ ಮುಕ್ತಾಯದ ನಾಂದಿ ಆಡಬೇಕು ಸರ್. ಭೈರವ, ಈಗಾಗಲೇ ನಿಮ್ಮ ಅಣ್ಣನ ಪಾಪದ ಕೊಡ ತುಂಬಿ ಪಾಪ ಕಳ್ಳಿಯ ಹಾಲಿನಂತೆ ಇಡೀ ಸುತ್ತು 1000 ಹಳ್ಳಿಗಳಲ್ಲಿ ನೀರಿನಂತೆ ಹರಿತಲೇ ಇದೆ. ಆ ಪಾಪಸ್ ಕಳ್ಳಿಯ ಗಿಡದ ಬುಡಕ್ಕೆ ಧರ್ಮ ಎಂಬ ಪೆಟ್ಟು ಹಾಕಿ ಆ ಧರ್ಮದ ರಕ್ತವನ್ನು ದೇವರಿಗೆ ಅಭಿಷೇಕ ಮಾಡಿದಾಗಲೇ ಈ 1000 ಹಳ್ಳಿಯಲ್ಲಿ ಇರುವ ಜನತೆಗೆ ಶಾಂತಿ ಧರ್ಮದಿಂದ ನಡೆಸುವುದೇ ನನ್ನ ಉದ್ದೇಶ. ನೀವು ಕಾಣುವ ಕನಸಿನ ಉದ್ದೇಶವನ್ನು ಸೂರ್ಯ ತನ್ನ ತಾಯಿಯ ಹೊಡಲನ್ನು ಸೇರುವ ಮುಂಚೆಯೇ ನೆರವೇರಿಸುತ್ತೇನೆ. ಲೇ ಅಣ್ಣ, ನೀನು ಜ್ವಾಲಾಮುಖಿಯಾದರೆ ನಾನು ಬಿರುಗಾಳಿ ಆಗುವೆ. ನೀನು ಅಗ್ನಿ ಜ್ವಾಲಿಯಾದರೆ ನಾನು ಬಡವರ ರಕ್ತ ಹೀರಿ ಗಳಿಸಿದ ಕಪ್ಪು ಹಣದ ಶ್ರೀಮಂತಿಕೆ ಭಂಡಾರವನ್ನು ಸುಟ್ಟು ಭಸ್ಮ ಮಾಡಿ ಆ ಬೂದಿಯ ನನಗೆ ತಿಲಕವಿಟ್ಟುಕೊಂಡು ಬರಬೇಡಿ ಎಸ್ ಸಾಹೇಬ್ರೇ, ಬರವೇ. ಭೈರವ, ಬಡವನ ಸಿಟ್ಟು ಬಾಳಿಗೆ ಕೇಡು, ಸೇಡು ನಿನ್ನ ಜೀವಕ್ಕೆ ಕುತ್ತು. ಅವಸರದಿಂದ ಅಡ್ಡ ದಾರಿ ಹಿಡಿದರೆ ಒಳ್ಳೆಯ ದಾರಿಗೆ ಬರುವುದು ಅಷ್ಟೊಂದು ಸುಲಭವಲ್ಲ.
ನನ್ನ ಕಾನೂನಿನಿಂದಲೇ ಆ ನರರಾಕ್ಷಕನಿಗೆ ಸಾವಿನ ಕೋಣೆ ತೋರಿಸುತ್ತಿದ್ದೇನೆ. ನೀನು ಅವನ ತಂಟೆಗೆ ಹೋಗಬೇಡ ಭೈರವ. DSP ಸಾಹೇಬರೇ, ಜನರನ್ನು ಸಂರಕ್ಷಣೆ ಮಾಡುವ ನಿಮ್ಮ ಸರ್ಕಾರವೇ ಮಣ್ಣಿನ ಧ್ವನಿಯಲ್ಲಿ ಕುಳಿತು ಬಡವರೆಂಬ ಹೊಳೆಯಲ್ಲಿ ಈ ಸಾಹಸ ಮೆರೆಯುವ ಆ ಬಂಡ ಕಾಮರಾಜ ಗೌಡನಿಗೆ ಕವಚದಂತೆ ಬೆನ್ನಿಗೆ ನಿಂತಿದೆ ಸರ್ ನಿಮ್ಮ ಸರ್ಕಾರ. ಹೊರಗಡೆ ಬಂದು ನೋಡಿ ಆ ಬಂಡ ಧನಿಕರು ಮಾಡುವ ಪಾಪದ ಕಾರ್ಯಗಳನ್ನು. ಸರ್, ಹಣವಂತರ ಕಪ್ಪು ಹಣದ ರಾಶಿಯ ಮುಂದೆ ಧರ್ಮವೆಂಬ ಪವಿತ್ರವಾದ ವಸ್ತು ಯಾವ ಸ್ಥಿತಿಗೆ ಬಂದು ನಿಂತಿದೆ ನೋಡಿ ಸರ್, ನೋಡಿ. ಕಾಲಭೈರವ, ನೀನು ನುಡಿದಂತೆ ನಮ್ಮ ಕಾನೂನಿನಿಂದ ಆ ಭ್ರಷ್ಟ ಕಾಳ ಧನಿಕರಿಗೆ ಶಿಕ್ಷೆ ಕೊಡಿಸಲು ಸಾಧ್ಯವಿಲ್ಲ. ಭ್ರಷ್ಟರ ವಿರುದ್ಧ ಹೋರಾಟಕ್ಕೆ ಇಳಿಯುವ ನಮ್ಮಂತ ನಿಯತ್ತಿನ ಅಧಿಕಾರಿಗಳಿಗೆ ಬೆಲೆನೇ ಇಲ್ಲ. ಅಕಸ್ಮಾತ್ ನಾವು ಅವರ ಕರ್ಮದ ಅಡ್ಡಗಳ ಮೇಲೆ ದಾಳಿ ಮಾಡಲು ಹೊರಟರೆ ನಮಕ್ಕಿಂತ ಮುಂಚೆ ನಾವು ಬರುವ ವಿಷಯದ ಸುಳುವನ್ನು ನೀಡುತ್ತಾರೆ ನಮ್ಮಲ್ಲಿರುವ ಕೆಲವೊಂದು ಅಧಿಕಾರಿಗಳು. ಅಂದ ಮೇಲೆ ಈ ನಾಡು, ಈ ಸಮಾಜ ಎಂದು ಉದ್ಧಾರವಾಗಬೇಕು ಭೈರವ. ಸರ್, ಈ ನಾಡಿನಲ್ಲಿ ಸತ್ಯ, ಧರ್ಮ, ನ್ಯಾಯ ಸೂರ್ಯನ ತರ ಪ್ರಜ್ವಲಿಸುವ ಬೆಳಕಿನ ತರ ಬೆಳಗಬೇಕಾದರೆ ಸರ್, ಮಹಾಭಾರತದಲ್ಲಿ ಕರ್ಣನನ್ನು ಕೊಲ್ಲಬೇಕಾದರೆ ಶ್ರೀಕೃಷ್ಣ ಮೋಸವೆಂಬ ಚಕ್ರವ್ಯೂಹವನ್ನು ನಿರ್ಮಿಸಿದ. ಪಂಚ ಪಾಂಡವರು ಕೌರವರನ್ನು ಸೋಲಿಸಬೇಕಾದರೆ ಮೋಸವೆಂಬ ಯಜ್ಞ ಕುಂಡವನ್ನು ನಿರ್ಮಿಸಿದರು. ಅದರಂತೆ ನಾವು ಆ ಕಾಮರಾಜ ಗೌಡನಿಗೆ ಧರ್ಮದ ಪಾಠವನ್ನು ಕಲಿಸಬೇಕಾದರೆ ಅವನಂತೆ ಅಧರ್ಮದ ಹಾದಿಯನ್ನು ತುಳಿಯಬೇಕು ಸರ್. ಕಾಲಭೈರವ, ಈ ನಮ್ಮ ತಾಯಿ ನಾಡಿನಲ್ಲಿ ನೀತಿ ನ್ಯಾಯ ಶಾಶ್ವತ ಉಳಿಸಲು ನನ್ನ ನೌಕರಿ ಹೋದರೂ ನಾನು ಹಿಡಿದಾಟ ಬಿಡುವುದಿಲ್ಲ. ಅನ್ಯಾಯದ ದುರಾಂಕರದಿಂದ ನೌಕರಿ ಮಾಡುವ ಬಂಡ ದಲಿಕರಿಗೆ ಒದ್ದು ಬುದ್ಧಿ ಕಲಿಸುವೆ. ಆಗ ಬರುವುದು ದಲಿಕರಿಗೆ ಬುದ್ಧಿ, ಈಗ ಬರುವುದು ಬಡವರಿಗೆ ಕಣ್ತುಂಬ ನಿದ್ದೆ. ಸರ್, ನಿಮ್ಮ ಮಾತು ನಾನು ನಂಬು ಕಾಲಭೈರವ, ನನ್ನನ್ನು ನಂಬು ಭೈರವ. ಹಿಂದಿನಿಂದ ನಿನಗೆ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಇಳಿಯುವ ನಮ್ಮಂತ ನಿಯತಿ ಶ್ರೀರಕ್ಷ ಇದ್ದೇ ಇದೆ. ನಿನಗೆ ಅನ್ಯಾಯ ಮಾಡಿದ ಆ ಬಂಡ ಧನಿಕರಿಗೆ ಒದ್ದು ಬುದ್ಧಿ ಕಲಿಸು. ನಿನಗೆ ನನ್ನ ಸಹಾಯ ಸಹಕಾರ ಇದ್ದೇ ಇದೆ. ಸರ್, ನಿಮ್ಮ ಮಾತು ನಾನು ನಂಬಲೆ. ನಂಬು ಕಾಲಭೈರವ, ನನ್ನನ್ನು ನಂಬು ಭೈರ. ನಿನಗೆ ಇಂದಿನಿಂದ ನಿನಗೆ ಅನ್ಯಾಯವಾಗಿದ್ದು ಇಡೀ ಸಮಾಜಕ್ಕೆ ಗೊತ್ತು. ನನ್ನಿಂದ ನಿನಗೆ ಫುಲ್ ಪರ್ಮಿಷನ್ ಇದ್ದೇ ಇದೆ. ನಿನಗೆ ಅನ್ಯಾಯ ಮಾಡಿದ ಆ ಬಂಡ ಕಾಮರಾಜ ಗೌಡನಿಗೆ ತಕ್ಕ ಪಾಠ ಕಲಿಸು. ಹೋಗು ಭೈರ, ಹೋಗು. ಕಣ್ಣು ಇಲ್ಲದವನು ಬೇಡುವುದು ಕಣ್ಣಿನ ದಾನ ಮಾಡುವ ಬಳಿಯ ಗುಣದವನು. ಈ ಕಾಲ ಭೈರವ ಗೌಡ ಬೇಡುವುದು ನಿಮ್ಮ ಸಹಕಾರ. ಲೇ ಕಾಮರಾಜ ಗೌಡ, ನೀನೊಬ್ಬ ನನ್ನ ದೊಡ್ಡಪ್ಪನ ಮಗ. ಈ ಸುತ್ತು ಸಾವಿರ ಹಳ್ಳಿಗಳಲ್ಲಿ ವಾರಸ್ತಾರರ ಮನೆತನದಲ್ಲಿ ಹುಟ್ಟಿದವ. ನಿನ್ನಂತ ನೀಯತ್ತಿಲ್ಲದ ನಾಮರ್ದನಿಗೆ ನನ್ನ ಅಣ್ಣನಿಗೆ ಹೇಳಿಕೊಳ್ಳಲು ನನಗೆ ಅಸಹ್ಯವಾಗುತ್ತದೆ. ನನ್ನ ತಂದೆಯನ್ನು ಹೆದರಿಸಿ ನಮ್ಮ ಸರ್ವ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಸಿಕೊಂಡು ಅದರಲ್ಲಿ ಗಣಿಗಾರಿಕೆ ಶುರು ಮಾಡಿ ಸರ್ಕಾರಕ್ಕೆ ಮಂಕು ಬೂದಿ ಹೆರಚಿ ಧರ್ಮದ ಮೇಲೆ ಕರ್ಮದ ಸಸಿ ನೆಟ್ಟು ಅದಕ್ಕೆ ಅನ್ಯಾಯ ಎಂಬ ನೀರನ್ನು ಹಾಕಿ ಬೆಳೆಸಿ ಅದರ ನೆರಳಿನ ಬಳಿಕೆ ದೊಡ್ಡ ಶ್ರೀಮಂತ ವಾರಸ್ತಾರಂತೆ ಈ ಉಚ್ಚರ ಸಮಾಜದಲ್ಲಿ ನೆರೆಯುವ ಈ ನಿನ್ನ ಹಟ್ಟಹಾಸಕ್ಕೆ ಮಟ್ಟ ಹಾಕಲು ಬರುತ್ತೇನೆ ಸಮಾಜ ಮೆಚ್ಚಿದ ಸರದಾರನಾಗಿ. ಭೈರವ, ಧರ್ಮದ ದಾರಿಯಲ್ಲಿ ಧರ್ಮವಂತನು ನಡೆದುಕೊಂಡು ಹೋಗಿ ಸತ್ಯದ ಶಿಖರವನ್ನು ಏರಿ ಧರ್ಮ ಮಾಡುವ ಕರ್ಮ ಮಾಡುವ ಭ್ರಷ್ಟ ಕಾಳ ಧನಿಕರಿಗೆ ಸಂಹಾರ ಮಾಡು. ನಾಳೆಯಿಂದ ನಿನಗೆ ಶ್ರೀರಕ್ಷೆ ಇದ್ದೇ ಇದೆ. ಮೊದಲು ನನ್ನ ಅಣ್ಣನಿಗೆ ಜಮೀನು ಕೊಡಿಸೋಣ, ನಡಿ. ನಾಲ್ಕು ಲಕ್ಷ ಮೆಚ್ಚಿದ್ದೀನಿ ಕಾರ ಗಂಡಂದ ಬಣ್ಣ ಐತಿ ನನ್ನ ಟ್ರ್ಯಾಕ್ಟರ್
ದೈವ 1,000 ರೂಪಾಯಿ ಪಗಾರ ಕೊಡ್ತಾರ ಅಂದ್ರನ ಮಾಡ್ದ ನೀರಾಸ ಕೆಲ್ಸ ಮಾಡ್ಬಾರ್ದ್ರಿ. ಯಾಕಪ್ಪ ಅಂದ್ರ ಮೊದಲ ನಮ್ ಗೌಡ್ರಲ್ಲ ಹಿಂಗೊಂದ್ ಮೂಲಿ ಅಂತೇಳಿ 3 ಮೂಲಿ ಆಕಾರ ಐತ್ರಿ. ಅದ್ರಾಗ ನೋಡಿದ್ರ ಅವನು ನಮ್ ಕಪ್ಪಲ್ ಉಳ್ದೈತ್ರಿ. ಅದನ್ನ ತಗಸ್ಬೇಕಪ್ಪ ಮಾವ ಅಂತ ಹೇಳಿದ್ರಿ ನಮ್ಮ ಮಾವಗ. ಒಂದು ಆಳ್ ಕಳ್ಸು ಅಂದ್ರ ಒಂದೊಂದ್ ಆಳ್ ಕಳ್ಸಿಲ್ರಿ. ಅವನವ್ನು ಇರ್ಲಿಪ್ಪ ಹೆಂಗಾರ ಅಕ್ಕ ಇರ್ಲಿ ಅದ ಉಲ್ಲಾಗ ಕೈಯಾಡ್ಸಿ ಸ್ಪ್ರಿಂಕ್ಲರ್ ಹಚ್ಚಿ ಬರ್ತೀನಿ. ಪ್ರೀತಿ ಮಾಡಕ್ಕ ನಿಂತ್ರ ಊರಿಗೊಂದ ಇಡುತ್ತಿದ್ದೆ ನಿನ್ನಂತನ ಅಕ್ಕಪಕ್ಕದಲ್ಲಿ ನಿಮ್ಮ ಮುಂದಿನ ನನ್ನ ಮಾಡಾಂತೆ ನಾವು ಹೊಡಿತೀನಿ ತಡಿ ಬೋರ ಹುಡುಗಿ ಬೆಳೆಸಿದ್ದೇನೆ ಹೊಡಿತೀನಿ ತಡಿ ಬೋರ ಹುಡುಗಿ ಪಟ ಪಟ ಪಾರು ನೀನ ನನ್ನ ಬಾಳಿನ ತೇರು. ನಾ ಹೇಳಿದ್ದು ಏನ್ ಮಾಡಿದ್ಯಾ ಬಂಗಾರು? ಏನು ಚೋರ ಚಿತ್ತ ಚೋರ ಏನು ತೋರಿಸ್ತಿ ಏನದು ನಿಂದು? ಹೌದಾ ನಿನ್ನ ಕಾರಂಜಿ ಅಷ್ಟು ಪಟ್ಟಿತೈತನು? ಯಾಕ ಪಾರು ನೀರ್ ಕುಡಿಬೇಕಂತ ಮಾಡಿ ಏನ? ಇಲ್ಲಪ್ಪ ಒಲ್ಲಪ್ಪ ನಿನ್ನ ನೀರು ಕುಡ್ದಂದ್ರ ಮುಗದ ಹೋತ ನನ್ನ ಕೆಲಸ ಅಂತೀನಿ. ಮೊನ್ನೆ ನಮ್ಮ ಅಪ್ಪನ ಇದಕ್ ಹೊಲಕ್ ಹೋಗಿದ್ನಲ್ಲ ಅವಾಗ ಗೊತ್ತಾಗೈತಿ ಹೆಂಗ್ ಕುಡಿಬೇಕು ಹೆಂಗಿಲ್ಲ ಅನ್ನೋದು. ನಮ್ಮ ಅಪ್ಪ ನನ್ನ ಹೆಸರ್ಲೆ ಹೊಲ ಹಚ್ತಾನ ಗೊತ್ತಲ್ಲ ಮತ್ತೆ. ಏ ನಾವು ಮಾಡಕ ಮಿಕ್ಕಿದ ಮಗ ಅದೀನಿ. ಹೌದಾ ಅದು ಏನ್ ಮಾಡಾಕ? ನೀನು ಹೊಲ ಮಾಡಕ ಅಲ್ಲ ದೋಸ್ತ ನೀ ನನ್ನ ಹೊಲ ಮಾಡಿದೆ ಅಂದ್ರ ಮತ್ತೆ ನಿನಗ ಅಷ್ಟ ಮಾಡ್ಬೇಕಂತ ಮಾಡಿ ಮತ್ತೇನಾರ? ಅಲ್ಲ ಪಾರು ಕೆಳಗಿನ ಪಟ್ಟಿ ನಾನು ಮಾಡ್ತೀನಿ. ಆದ್ರ ಮ್ಯಾಗಿನ ಪಟ್ಟಿ ಯಾರು ಮಾಡ್ತಾರ? ಅದಕ್ಕ ನೀನ್ ಮೊದ್ಲ ಕೆಳಗಿನ ಪಟ್ಟಿ ಮಾಡ ಆಮೇಲೆ ನಾನು ಮ್ಯಾಗಿನ ಪಟ್ಟಿ ಮಾಡ್ತೀನಿ. ನೋಡ್ ಪಾರು ನನಗ ಕೆಳಗಿಂದು ಮ್ಯಾಗಿಂದು ಎರಡು ಮಾಡಾಕ ಕೊಟ್ಟು ನೋಡು. ನಿನ್ನ ಮನಸ್ಸಿಗೆ ಬರುವಂಗ ಚಂದಗೆ ದುಡಿದು ಬೆಳಿ ತೆಗಿತೀನಿ. ಹೌದಾ ಹಂಗಂದ್ರ ಬ್ಯಾಡ್ ಬಿಡ ಓಮರೆ ಬ್ಯಾಡ. ನಮ್ಮ ಅಪ್ಪ ನನಗೆಲ್ಲಾ ಹಚ್ತಾನ. ನೀನು ಏನು ಹಚ್ಚುದ ಬೇಡ ನನಗ. ತೆಳಗಿದ್ದು ಬೇಡ ಮ್ಯಾಗಿದ್ದು ಹಚ್ಚುದು ಬೇಡ. ಹಂಗಾದ್ರ ನನ್ನ ಪವರ್ ನಿನಗೆ ಗೊತ್ತೈತಿ ಅಂದಂಗಾತ. ಹಾ ನಿನ್ನ ಪವರ್ ತಿಳ್ಕೊಂಡ ನಾ ಮಾತಾಡಕತ್ತೀನಿ. ನಿನ್ನ ಪವರ್ ತಿಳ್ಕೊಳ್ಳಿಲ್ಲ ಅಂದ್ರೆ ಹೆಂಗ ಅಂತೀನಿ. ಹಂಗಾರ ನನ್ನ ಹೊಲಕ್ಕೆ ನೀನು ನೀರ್ ಹಚ್ತೀಯ ಅಮ್ಮಮ್ಮ? ಏ ನೀರ್ ಹಸಕಷ್ಟ ಎತ್ತಿದ ಕೈಯಲ್ಲ ಭೂಮಿ ಅದ ಮಾಡಿ ಬೀಜ ಬಿತ್ತಾಕೊಂಡು ಸಹಿದೀನಿ. ಬೇಕಾದ್ರೆ ನಮ್ ದುರ್ಗವತ್ತಿ ಅದ ನೋಡ್ಬೇಕಾರೆ ಕೇಳ ನೋಡಕ್ಕಿನಾರ. ಹೌದಾ ಹಂಗಾರ ಬೀಜ ಹತ್ತಕ್ಕೂ ಸಹಿ ಅಂದೆ ಅಂದ್ರ ಹಂಗಾರ ನಾಳಿಗ ಬಂದ್ ಬಿಡು ನಮ್ಮ ಹೊಲಕ್ ನೀನು. ನಡಿ ಬರ್ತ ನಡಿ. ನಾನು ಹೊಲ ಬಿತ್ತಾಕತ್ತಿ 6 ವರ್ಷ ಆದ್ರನೆ ಬಿತ್ತಿದ ಬೀಜ ಒಂದು ಉಸಿ ಹೋಗಿಲ್ಲ. ಬೇಕಾದ್ರೆ ಸುತ್ತಿ 20 ಕೇಳಿ ನೋಡ. ಹಂಗಾರ ಬಾರಿ ನಿನ್ನ ಕೈಗುಣ ಚಲೋ ಇದ್ದಂಗ ಐತಿ ಬಿಡ ಅಂದಂಗಾತ. ಹೌದಾ ಹಂಗಾರ ನನ್ನ ಹೊಲಕ್ಕೆ ನೀನ ಹಚ್ಚುವಂತೆ ಬಾ. ನೋಡ್ಪಾರು ಅದ್ರ ಚಿಂತೆ ಬಿಡು ನೀನು. ಹೊಲ ಅವನು ಕಂಟೆರ ಬೆಳೆದಿರ್ಲಿ ದಿಬ್ಬರ ಇರ್ಲಿ ತೆಗ್ಗರ ಇರ್ಲಿ ಏನ ಯಾಕ ಇರ್ಲಿ ಅದನ್ನ ಅದ ಮಾಡಿ ಒಂದು ದಾರಿಗೆ ತಂದ ಬಿಡ್ತೀನಿ. ಹಂಗಾರ ಇವತ್ತ ಬಂದ್ ಬಿಡು ನಮ್ಮ ಹೊಲಕ್ಕ. ಬಂದ್ ಬಿಟ್ಟು ನೀರ್ ಹಾಸಿ ಹೋಗ್ಬಿಡು. ಇರ್ಲಿ ಪರ ಹೊಲ ಎಲ್ಲಿ ಹೋಗೈತಿ ನಾಳೆ ನಾನ ಮಾಡವ. ಮತ್ತೆ ಹೊಲ ಕೊಟ್ಟು ಉರುಪ್ನಾಗ ಸ್ವಲ್ಪ ಏನ್ರ ಕೊಡ್ತಿ ಏನ? ಏನ್ ಕೊಡ್ಬೇಕು ನಿನಗ? ಒಂದ್ ಹುಡುಗ ಒಂದ್ ಹುಡುಗಿ ಏಕಂಗೆ ಇದ್ದಾಗ ಏನ್ ಕೊಡ್ತಾರ ಕೂಡ? ಪ್ರೀತಿ ಕೊಡ್ತಾರ ಮತ್ತೆ ಏನ್ ಕೊಡ್ತಾರ? ಹೌದಾ ಇದ
ತಾಲೂಕ್ನ್ಯಾಗ ನನ್ನ ಮಾನಸ ಎಂತ ಹಿಟ್ಟು ಮಾರಿದಲ್ಲೋ ನಿಮ್ಮವನು ಮೊನ್ನೆ ಖರೀದಿ ತಗೊಂಡು ಹೊಲ ನೋಡ್ಕೊಂಡ್ ಬಾರೋ ಅಂತ ಹೇಳಿ ಕಳಿಸಿದ್ರ ಇಲ್ಲಿ ಗೌಡ್ರ ಹಾಳ ಮಗನ ಊಟ ಕಬಡ್ಡಿ ಆಡಕ್ ನಿಂತಲ್ಲೋ ನಿಮ್ಮ ಕರೆ ಮೇಮಣದಂತಕ್ಯ ಅಲ್ಲ ಯಪ್ಪ ನಾ ನೋಡ್ಕೊಂತಂತ ಬರಾಕತ್ತಿದ್ನ ಯಪ್ಪ ಅಷ್ಟ್ರಾಗ ನಾ ಹೊಲಕ್ಕ ಹೋಗಿದ್ನಪ್ಪ ಕೇಳಿಲ್ಲ ಹೇಳುದು ಹೋಗಿದ್ನ ಹೋಗೋ ಅಷ್ಟ್ರಾಗ ಇಲ್ಲಿ ಇವ ನಮ್ಮ ಮಾಮ ಬಂದ್ ನಿಂತಾನ ಅಲ್ಲಿಲ್ಲ ಏನ್ ಮಾಡಿನವ ಮಗಳ ಯವ್ವ ಮಗಳ ಬುದ್ಧಿ ಎಲ್ಲಿಟ್ಟಿವ ನಿಮ್ಮವನ್ ಈ ಮೊಳ ಹೊಲ ಕೊಡದ ರೇ 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 ಇರರ ಬುದ್ಧಿ ತಲೆನ ಈಕಿ ತನ್ನ ಹೊಲ ಮಾಡಕ್ ಕೊಡಕ್ ಮುಂದ್ ಬಂದಾಳನ ಮತ್ತೆ ನನಗ ಏ ಕೆಂಜಿಯನ್ ಮಾರ್ಯಾವಣ ನನ್ನ ಹೊಲ ತಗೊಂಡ್ ಏನ್ ಉಪ್ಪಿಕಾಯಿ ಹಾಕಿ ನೆಕ್ತಿಲ್ಲೇ ಮಗನ ಓ ಹೊಲದ ಯಜಮಾನ ಸತ್ತಿಲ್ಲ ನಾನು ನನ್ನ ಮಗ ಹೊಲ ಏನ್ ಮಾಡ್ತೀಯಪ್ಪ ಮಗನ ಯಪ್ಪ ಹಂಗಾರ ಹೊಲ ನೀನ ಹಿಡ್ದಿಯಪ್ಪ ಹಂಗಾರ ನನಗ ಹೊಲ ಹಸ್ತಿ ಅಪ್ಪ ಹಿಂದಲ್ಲ ನಾಳೆ ಯಾ ಸೋಳೆ ಮಗ ಬೇಯವ್ವ ನಿನ್ನ ತಲೆ ಹುಳ ಬಿಟ್ಟವ ನಾನಿರೋ ತನಕ ನನ್ನ ಹೊಲ ನಿನ್ನ ಕೈ ಸಿಗೋದಿಲ್ಲವಾ ಮಗಳ ಬಾರು ಹಂಗಾದ್ರ ನಿನ್ನ ಹೊಲ ಎಲ್ಲೈತಿ ಲೇ ಕೆಂದಿಗೇನ ಮಾರ್ಯಾವಣ ನನ್ನ ಮಗ ಹೊಲ ತಗೊಂಡ್ ನೀನೇ ಮಾಡ್ತಿಲೇ ಉಪ್ಪಿಕಾಯಿ ಹಾಕಿ ನೆಕ್ತೇನ ಮಗನ ಸುಮ್ಮನ ದಾರಿ ಹಿಡಿತೇ ಇಲ್ಲ ಮಗನ ಒದ್ದು ಓಡಿಸಲೇ ನಿಮ್ಮ ನಿನ್ನ ಹಾ ಯಪ್ಪ ಅಲ್ಲ ಯಪ್ಪ ಮೊನ್ನೆ ನೋಡಿದ್ರ ನಾನು ಹೊಲಕ್ ಹೋಗಿದ್ನಲ್ಲ ಬಂದ್ ಇವ ನನ್ನ ಹೊಲದಾಗ ಬಂದ್ ಹಂಗ ಹಿಂಗ ಮಾಡಾಕ್ ಕುಂತಿದ್ನ ಯಪ್ಪ ಅದ ಮತ್ತೆ ನಿನ್ನ ಹೊಲ ನನಗ ಹಸ್ತಿ ಏನಿಲ್ಲ ನೋಡು ಓ ಯವ್ವ ಮಗಳ ಹೊಲ ಎಲ್ಲಿ ಹೋಗತ್ತಿ ಹಿಂದೆಲ್ಲ ನಾಳೆ ಆದ್ರ ನಿನ್ನ ಹೆಸರು ಗಸ್ತಿ ಮಾಡುವ ನಿಮ್ಮ ಎಲ್ಲಿ ಹೋಗತ್ತಿ ಹೊಲ ಅಲ್ಲ ಯಪ್ಪ ಬೇಕಾರ ನಮ್ ಹೊಲ ಮಾರೋದು ಬೇಕಾರ ಮಾಡ್ಬೋದು ಆದ್ರೆ ಇವ್ರಿಗೆ ಮಾತ್ರ ಕೊಡ್ಬೇಡಪ್ಪ ನೀನ್ ಇವ್ರಿಬ್ರಿಗೆ ಮಾತ್ರ ಹೊಲ ಕೊಡಾಕ್ ಹೋಗ್ಬೇಡ ಯವ್ವ ಮಗಳ ಯವ್ವ ಮಗಳ ಇವ ರೈತ ಅಲ್ಲವಾ ಇವಾಗ ಕುಂಟಿ ಹುಡಕೋ ಬರಲ್ಲ ಕೊಡೋದು ಗೊತ್ತಿಲ್ಲ ಬಡೋದು ಗೊತ್ತಿಲ್ಲ ಹೊಲದ ರುಚಿನ ಗೊತ್ತಿಲ್ಲವಾ ಮಗಳ ಇವಾಗ ರೇ ರೇರ ಹುಟ್ಟತ್ಲೆ ಯಾರು ವಿದ್ಯಾ ಕಲ್ತ್ ಬಂದಿರಲ್ಲ ಒಮ್ಮೆ ನಿಮ್ಮ ಮಗಳ ಹೊಲ ಕೊಟ್ಟು ನೋಡ್ರಿ ಅವನವನು ನಿಮ್ಮ ಮನಸ್ಸಿ ಬರುವಂತ ಚಂದಾಗಿ ದುಡ್ದು ಬೆಳೆ ತೆಗೆದು ತೋರಿಸ್ತೀನಿ ಲೇ ತಿರ್ಬೋಕಿ ನನ್ನ ಮಗನ ಹೊಲ ಯಾರಿಗೆ ಕೊಡ್ಬೇಕು ಯಾರಿಂದ ಕೈಯಿಂದ ಬಿತ್ತಿ ಬೆಳಿತೇಬೇಕು ಅನ್ನೋದು ನನಗೆ ಗೊತ್ತೈತಿ ಸುಮ್ಮನೆ ಹೊಕ್ಕೆ ಎಲ್ಲ ಜಾಸ್ತಿ ಲೇ ಮಗನ ಯಪ್ಪ ನನ್ನ ಮಾತು ಒಂದ್ ಸ್ವಲ್ಪ ಕೇಳ ಯಪ್ಪ ಹೇಳೋದಾರ ಕೇಳ ಒಂಚೂರು ಯವ್ವ ಮಗಳ ಯವ್ವ ಮಗಳ ಯವ್ವ ಮಗಳ ಸುಮ್ಮನೆ ನಡಿಬೆ ನನ್ನ ತಲಿ ಸುದ್ದಿಲ್ಲ ತಲಿ ಕೆಡಬಾರ್ದ ಕೆಟ್ಟನಂದ್ರ ನಿಮ್ಮೋಣ ಮುಂದ ಬ್ಯಾರೆನ ಐತದ ನಡಿ ಯಾ ನಿಮ್ಮ ನಡಿ ಹೋಗ ನಡಿ ಕಂತ್ರಿ ಮುದಕ ಅಲ್ಲೇ ನಮ್ ಕಾಮರಾಜ್ ಗೌಡ ಮನೆಯಲ್ಲಿ ಅಕ್ಕ ಪತ್ರ ಬರಲಿ ಅಂದ್ರೆ ಉಣವನ್ ಇಲ್ಲಿ ಹತ್ರ ಮಗಳು ಹೊಲ ಮಾಡೋ ಸತ್ಯ ನಾಡಿ ಪಾಲ್ ಮಾಡಿದಿ ಉಣವ್ ನೋಡ್ರಿ ಅವನವನು ಇನ್ನು 3 ದಿನದಾಗ ಹೊಲಕ್ಕ ಚಂದಾಗಿ ಚಂದಾಗಿ ಬೀಜ ಬಿತ್ತಿ ಬೆಳಿ ತೆಗಿಲಿಲ್ಲ ಅಂದ್ರ ನನ್ನ ಹೆಸರು ಗೌಡ್ರ ಆಳ ಮಗ ಮುತ್ಯಾನ ಅಲ್ಲ ನೋಡ್ಯ ಅನಿತಾ ಎಂಬ ಸುಂದರ ಮುದ್ದಿನ ಗಿಣಿ ಸಾಕು ಬಡ ರಾಮಣ್ಣನ ಗಿಣಿ
ಸುಂದರ ಬಾಣಂಗದ ಆಗಸದಲ್ಲಿ ನೂರಾರು ಕನಸಿನ ಗೋಪುರವನ್ನು ಚಿಗುರಿಸಿಕೊಂಡು ಹಾರುತ್ತಾ ಬೀಳುತ್ತಾ ಬಡತನವೆಂಬ ಭೂತದಲ್ಲಿ ಕಾಲ ಕಳೆಯುತ್ತಿದ್ದಾಳೆ ಆ ಬಂಗಾರದಂತಹ ರಗಿಣೆ. ಅಂದ ಚಂದ ತುಂಬಿಕೊಂಡಿರುವ ಅನಿತಾ ಎಂಬ ಸುಂದರ ಚೆಲುವೆ ಜೊತೆ ನನ್ನ ಕಾಮದ ಪಿಟಿಲು ನುಡಿಸದೆ ಹೋದರೆ ನನ್ನ ಯೌವನಕ್ಕೆ ಧಿಕ್ಕಾರ. ಅನಿತಾ, ನೀನು ಮನಸ್ಫೂರ್ತಿಯಾಗಿ ನನ್ನೊಂದಿಗೆ ಜೀವನ ಸಾಗಿಸಿದರೆ ತೋರಿಸುವೆ ನಿನಗೆ ಮುಂಬಾಳಿನ ದಾರಿ. ಮನಸ್ಸೊಬ್ಬನಿಗೆ ಮೈ ಮತ್ತೊಬ್ಬನಿಗೆ ಒಪ್ಪಿಸಲು ಆಲೋಚನೆ ಮಾಡಿದರೆ ತೋರಿಸುವೆ ನಿನಗೆ ಸಾವಿನ ದಾರಿ. ಹಲೋ ಅನಿತಾ. ಹಾಯ್ ನನ್ನ ಮನ್ಮಥನೇ, ನಿನ್ನನ್ನು ಹುಡುಕುವುದು ಹಗಲಿ ಹೊತ್ತಿನಲ್ಲಿ ಚಂದ್ರನನ್ನು ಹುಡುಕಿದಂತೆ ಆಯ್ತು ನನಗೆ. ಹೇ ನನ್ನ ಬಾಳಿನ ಮಂದಾರವೇ, ನನ್ನನ್ನು ಹುಡುಕಿದ ಕಾರಣ ತಿಳಿದುಕೊಳ್ಳಬಹುದೇ? ದಶರಥ್, ನಾವಿಬ್ರು ಎಷ್ಟು ದಿವಸ ಅಂತ ಕದ್ದು ಮುಚ್ಚಿ ಪ್ರೀತಿಸಿ ಎಡವಟ್ಟು ಮಾಡಿಕೊಂಡ್ರೆ ಮುಂದೆ ನಮಗೆ ಅಪಾಯ. ಆದಷ್ಟು ಬೇಗ ನಮ್ಮಣ್ಣನನ್ನು ಭೇಟಿಯಾಗು. ಅನಿತಾ, ನನ್ನ ಹೃದಯದ ಒಂದೊಂದು ರಕ್ತದ ಕಣಗಳಲ್ಲಿ ನಿನ್ನ ಪ್ರೀತಿಯೇ ತುಂಬಿಕೊಂಡಿರುವಾಗ ನಿನಗೇಕೆ ಈ ಭಯ? ನಾಳೆಯೇ ನಿಮ್ಮ ಅಣ್ಣನ ಮುಂದೆ ನಮ್ಮ ಪ್ರೀತಿ ಪ್ರೇಮದ ವಿರಹ ವೇದನೆಯನ್ನು ಹೇಳಿಕೊಳ್ಳೋಣ. ನೋಡಿ, ಈ ನಮ್ಮಿಬ್ಬರ ಪ್ರೀತಿಗೆ ಹಣ ಆಸ್ತಿ ಅಂತಸ್ತು ಅಂತ ನಮ್ಮಣ್ಣ ತಿರಸ್ಕರಿಸಿದ್ರೆ ನಮ್ಮಿಬ್ಬರ ಪ್ರೀತಿ ಇಬ್ಬನಿಯಂತೆ ಹೋಗ್ಬಾರ್ದು ಅಷ್ಟೇ. ಅನಿತಾ, ಹೌದು, ನಾನು ಮದುವೆಯಾಗುವುದಾದ್ರೆ ನಿಮ್ಮನ್ನೇ, ಬೇರೆ ಯಾರನ್ನೂ ನಾನು ಮದುವೆ ಆಗಲಾರೆ. ಅನಿತಾ, ನನ್ನ ನಿನ್ನ ಪ್ರೀತಿ ಪ್ರೇಮದ ದೋಣಿಗೆ ಆ ಸುನಾಮಿಯಂತೆ ಅಲೆಗಳು ಅಪ್ಪಳಿಸಿದರು ನಮ್ಮ ಪ್ರೇಮದ ದೋಣಿ ಮುಳುಗುವುದಿಲ್ಲ. ನನ್ನ ನಿನ್ನ ಕಂಕಣ ಬಲ ಕೂಡಿ ಬಂದರೆ ನಿಮ್ಮ ಅಣ್ಣಂದಿರಷ್ಟೇ ಅಲ್ಲ, ನಮ್ಮ ಹಣೆ ಬರ ಗೀಚಿದ ಹರಿಬ್ರಹ್ಮರಿಂದಲೂ ನಮ್ಮಿಬ್ಬರನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಸುಮ್ಮನೆ ಚಿಂತೆ ಮಾಡಿ ರಕ್ತ ಸುಟ್ಟುಕೊಳ್ಳಬೇಡ. ಈ ನಿನ್ನ ಪ್ರೀತಿಯ ಹುಡುಗನನ್ನು ಮುಂಗಾರು ಮಳೆಯ ಹಣಿಗಳತ್ತ ಕರೆದುಕೊಂಡು ಹೋಗುಬಾ ರಾಣಿ. ನನ್ನ ಪ್ರೇಮದ ಚಂದ್ರಾಮನಿಗೆ ಮುಂಗಾರು ಮಳೆಯ ಹನಿಯು ನಮ್ಮಿಬ್ಬರ ಮದುವೆ ಆದ ಮೇಲೆ ಈಗ ಮಾತ್ರ ನಾವಿಬ್ರು ಬಲು ದೂರ ದೂರ. ಅನಿತಾ, ಯೌವನಕ್ಕೆ ಬಂದ ಗಂಡು ಹೆಣ್ಣುಗಳು ಎಷ್ಟು ದಿವಸ ಅಂತ ದೂರ ಇರೋದು? ದೂರವಿದ್ದಷ್ಟು ಹೂವಿನಂತಿದ್ದ ಮನಸ್ಸುಗಳು ಮುದುಡಿದ ತಾವರೆಯಂತೆ ಆಗುವುದು ಗ್ಯಾರಂಟಿ. ಇಂದಲ್ಲ ನಾಳೆ ನಮ್ಮ ಮ್ಯಾರೇಜ್ ನಿಶ್ಚಿತ ಅಂದ ಮೇಲೆ ಮತ್ತ್ಯಾಕೆ ಈ ರಗಳೆ? ನೋಡಿ, ಅವಸರದಿಂದ ಮಾಡಿದ ಅಡಿಗೆಯನ್ನು ಬೇಗ ಉಂಡ್ರೆ ದೇಹಕ್ಕೆ ತ್ರಾಸು ಆಗುವುದಿಲ್ಲವೇ? ಅನಿತಾ, ಅಡುಗೆಯನ್ನು ಆರಿಸಿಕೊಂಡು ಊಟ ಮಾಡಿದರೆ ದೇಹಕ್ಕೆ ಒಳ್ಳೆಯದು. ಆದರೆ ಆಕಾಶಕ್ಕೆ ಸೂರ್ಯ ಚಂದ್ರರೇ ಚಂದ, ಭೂತಾಯಿಗೆ ಹಸಿರೇ ಅಂದ.
ನನ್ನ ಕಣ್ಣುಗಳ ಬಿಂಬಕ್ಕೆ ನಿನ್ನ ಸೌಂದರ್ಯವೇ ಚಂದ. ಹಾ, ಹಪ್ಪಿಕೋಬಾರೇ ನನ್ನ ಸುಕುಮಾರಿ. ದಶರಥ, ಗಾಳಿ ಬಿಟ್ಟಾಗ ಮರಗಳು ನಡುಗುವವು ನೋಡಿ, ಭೂಕಂಪವಾದಾಗ ಭೂಮಿ ಬಾಯಿ ಬಿಡುವುದು. ಅದರಂತೆ ನನ್ನ ದೇಹಕ್ಕೆ ನಿನ್ನ ದೇಹ ಸ್ಪರ್ಶವಾದಾಗ ನನ್ನ ಹೃದಯ ಬೇರೆಯಾದಂತೆ. ಭಾರಜ ಬಾ. ರಾಜ, ನಾನಿನ್ನು ಹೋಗಿ ಬರಲೇ? ನೋಡಿ, ನಾಳೆ ನೀವು ನಮ್ಮ ಮನೆಗೆ ಬಂದು ನಮ್ಮ ಅಣ್ಣನ ಹತ್ತಿರ ನಮ್ಮ ಮದುವೆ ವಿಷಯವನ್ನು ಮಾತನಾಡಿ. ನಾನೇನು ಬರುತ್ತೇನೆ. ಬಾಯ್. ಓಕೆ, ಬಾಯ್ ಬಾಯ್. ಹೋಗಲೇ ಅನಿತಾ, ಹೋಗು. ಈಗಾಗಲೇ ನಾನು ನಿನ್ನಂತ ಅದೆಷ್ಟೋ ಸುಂದರ ಸುಗಂಧ ಪುಷ್ಪಗಳ ಮಕರಂದವನ್ನು ಹಿಂಡಿದ ಸಿಪ್ಪೆಯಂತೆ ತಿಪ್ಪೆಯಲ್ಲಿ ಬಿಸಾಕಿದ್ದಾನೆ ಈ ನವರಸ ನಾಯಕ. ಬಟ್ ಈ ಅನಿತಾ ಎಂಬ ಹುಡುಗಿ ಸಕ್ಕರೆಗೆ ಇರುವೆ ಗಂಟು ಬಿದ್ದಂತೆ ನನ್ನ ಬೆನ್ನಿಗೆ ಪ್ರೀತಿಸುವು ಎಂದು ಗಂಟು ಬಿದ್ದಿದ್ದಾಳೆ. ಬೆನ್ನಿಗೆ ಬಿದ್ದ ಇಂತಹ ಸುಂದರ ಜಿಂಕೆಗಳನ್ನು ಯಾವ ಅಸ್ತ್ರದಿಂದ ಬೇಟೆಯಾಡಿ ಸ್ಮಶಾನಕ್ಕೆ ಕಳಿಸಬೇಕೆನ್ನುವುದು ನನ್ನ ಮೆದುಳಿಗೆ ಗೊತ್ತು. ಅನಿತಾ, ನಿನ್ನ ಯೌವನವೆಂಬ ಹೊಳೆಯಲ್ಲಿ ಕೈ ಸೋಲುವವರೆಗೂ ಈಜಿ ಈಜಿ ನಿನ್ನ ಮಾಂಸದ ಮುದ್ದೆಯಲ್ಲಿ ನನ್ನ ವಂಶದ ಕುಡಿಯನ್ನು ಚಿಗುರಿಸಿ ಈ ಸಮಾಜದಲ್ಲಿ ನೀನೊಬ್ಬರ ಮಾತಿಗೆ ಬಾರದ ವಸ್ತುವನ್ನಾಗಿ ಮಾಡುವುದೇ ಈ ದಶರಥನ ಕುಡಿ.
ಇಂದಿನ ಈ ಕಲಿಯುಗದಲ್ಲಿ ಸತ್ಯ ನ್ಯಾಯ ನೀತಿ ಬಾಯಲ್ಲಿ ನುಡಿಯಲು ಅಷ್ಟೇ ಚಂದ, ಆದರೆ ಆ 4 ತತ್ವಗಳನ್ನು ಮಾನವನ ಜೀವನದಲ್ಲಿ ಅನುಕರಿಸಿಕೊಂಡು ನಡೆದರೆ ಹೊಟ್ಟೆಗೆ ಹಿಡಿಯಣ್ಣ ತಿನ್ನಲಿಕ್ಕೆ ನೀರಿಗಾಗಿ ಪರದಾಡಬೇಕಾಗುತ್ತದೆ. ಇಂದು ಇದೇ ಕಲಿಯುಗದಲ್ಲಿ ಅಸತ್ಯ ಅಧರ್ಮ ಕರ್ಮ ಮಾಡುತ್ತಾ ಪಾಪದ ಜನರ ಮೇಲೆ ಗುಂಡಾಗಿರಿ ಮಾಡಿ ಬ್ಲಾಕ್ ಮನೆ ಹಣ ಗಳಿಸುತ್ತಾ ಕರ್ಮ ಕುಂಡಲದಲ್ಲಿ ಕುಣಿದು ಕುಪ್ಪಳಿಸಿ ವಿಲಾಸ ಜೀವನ ನಡೆಸಿದಾಗಲೇ ಇಂದು ಈ ಸಮಾಜದಲ್ಲಿ ಕೋಟ್ಯಾಧೀಶ್ವರ ಕುಬೇರನಾಗಿ ಮೆರೆಯುತ್ತಿದ್ದೇನೆ. ಆ ಬಡ ರಾಮಣ್ಣ ಹೆಂಡತಿ ಶೀಲ ಸೂರ್ಯಗೈದು ಅವಳನ್ನು ಕೊಲೆಗೈದ ಹಮ್ಮೀರ ನಾನ ಆ ಅಪರಾಧವನ್ನು ಆ ಬಡ ರಾಮಣ್ಣನ ಮೇಲೆ ಹೊರಿಸಿ ಅವನಿಗೆ ಜೈಲಿಗೆ ಕಳಿಸಿದೆ. ಆದರೆ ಪಾಪ ಸರ್ಕಾರಕ್ಕೇನು ಗೊತ್ತು ನಾನು ಕೊಲೆಗಾರನೆಂದ. ಯಾಕ್ರಿ ಜನರ ಇವತ್ತು ಬಾಳ ಹುರುಪ್ ಬಂದಂಗೈತಿ. ಮತ್ತೆ ಮುಂದ ಏನಾರ ನಿಮಗ ಎಡವಟ್ಟ ಕಾಡಕತ್ತೈತೇನ್ರಿ? ಊರಪ್ಪ ಸಾಕಷ್ಟು ಹಣ ನಮ್ಮ ಹತ್ತಿರ ಇದ್ದರೆ ನಾವು ನಗುವುದಲ್ಲದೆ ಈ ಮಬ್ಬು ಸಮಾಜವನ್ನೇ ನಗಿಸಬಲ್ಲೆವು. ಆ ಬಡ ರಾಮಣ್ಣನ ಹೆಂಡತಿಯ ಶೀಲ ಸೈರ್ಯಗೈದು ಅವಳನ್ನು ಕೊಲೆಗೈದು ಆ ಅಪರಾಧವನ್ನು ಆ ಬಡ ರಾಮಣ್ಣನ ಮೇಲೆ ಹೊರಿಸಿ ಅವನನ್ನು ಜೈಲಿನಲ್ಲಿ ರಾಗೆ ಮುದ್ದೆ ಉಣ್ಣುವಂತೆ ಮಾಡಿದೆ. ಇನ್ನು ನ್ಯಾಯ ನೀತಿ ತನ್ನ ಉಸಿರೆಂದು ಹೋರಾಡುವ ಸುನೀಲನ ಮೇಲೆ ಆದರ ಎಂಬ ಅಪರಾಧ ಪಟ್ಟ ಕಟ್ಟಿದೆ. ಗೂರಪ್ಪ ಪಟ್ಟ ಕಟ್ಟಿದೆ. ರೇ ಗೌಡ್ರ, ಈಗ ಅವ್ರಿಬ್ರು ಅಂತಂಬಳದಾರಲ್ರಿ, ನಿಮ್ಮಿಂದ ಗಾಯಗೊಂಡ ಘಟ ಸರ್ಪಗಳಾಗ್ಬಿಟ್ಟಾರಿ. ಹಿಂದೆಲ್ಲ ನಾಳೆ ನಿಮ್ಮನ್ನ ಕಚ್ಚಿ ತಿನ್ನೋದು ಗ್ಯಾರಂಟಿ ನೋಡ್ರಿ. ಗಾಯಗೊಂಡ ಸರ್ಪ ಆ ಜೋಡಿ ಸರ್ಪಗಳನ್ನು ಹಿಡಿದು ಆಟವಾಡಿಸುವ ಪದ್ಮ ರೇಖೆಯನ್ನು ಆ ಶಿವನು ನನ್ನ ಅಂಗೈಯಲ್ಲಿ ಕರುಣಿಸಿರುವಾಗ ನನ್ನನ್ನು ಕಚ್ಚಿ ಸಾಯಿಸುವ ತಾಕತ್ತು ಇನ್ನೆಲ್ಲಿಂದ ಬರಬೇಕು ಆ ಬಡ ನಾಯಿಗಳಿಗೆ? ಮಿಸ್ಟರ್ ರಮಣ, ಹೋಗೈಸಿ ನಗುವುದನ್ನು ನಿಲ್ಲಿಸು ಮೊದಲು. ರೇ ಸಾಹೇಬ್ರ, ಕಾರಣ ಏನಂತ ಕೇಳ್ಬೋದೇನ್ರಿ? ಸುಮ್ಮನೆ ನನ್ನೊಂದಿಗೆ ಪೊಲೀಸ್ ಸ್ಟೇಷನ್ಗೆ ಬಂದರೆ ಸವಿಸ್ತಾರವಾಗಿ ಅಲ್ಲಿಯೇ ಹೇಳುತ್ತೇನೆ. ಇನ್ಸ್ಪೆಕ್ಟರ್, ಇಲ್ಲೇ ಈ ವಾರಸ್ತಾರನ ಮನೆಯಲ್ಲಿ ಹೇಳಿದರೆ ನಿಮ್ಮಪ್ಪನ ಗಂಟೆ ಏನಾರು ಹೋಗುತ್ತದೆ ಏನ ಮಗನೇ? ಹೌದ್ರಿ, ನಿಮ್ಮ ವಿಷಯ ಇಲ್ಲೇ ಬಿಚ್ಚಿ ಹೇಳಿದರೆ ನಿಮ್ಮ ಮನೆತನದ ಮರ್ಯಾದೆಗಳ ಜೊತೆಗೆ ನಿಮ್ಮ 3 ಕಾಸಿಗೆ ಮಾರುತ್ತದೆ. ಅಂದರೆ ರಾಮರಾಜ್ ಗೌಡ, ಇವರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್, ಈ ವಾರಸ್ತಾರನೊಂದಿಗೆ ನೀನು ಕುಂಟೆ ಬಿಲ್ಲೆ ಆಟ ಆಡುತ್ತಿದ್ದೀ ತಾನೆ? ಗೌಡ, ಇದು ಕುಂಟೆ ಬಿಲ್ಲಿ ಆಟವಲ್ಲ. ನೀನೇ ನಿನ್ನ ಕೈಯಾರ ತೋಡಿಕೊಂಡ ಗುಂಡಿ ಆಟ. ಆ ಆಟಕ್ಕೆ ಒಂದು ಇತಿಶ್ರೀ ಆಡಲು ಬಂದಿದ್ದಾನೆ ಈ ಒಂಟಿ ಸಲಗ. ಈ 1000 ಹಳೆ ವಾರಸ್ತಾರನ ಮನೆತನವನ್ನು ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಲು ಬಂದಿದೆಯಲ್ಲ ಕಾಕಿಯ ನಾಯಿ? ಏ ಗೌಡ, ಹಣದ ಅಮಲಿನಲ್ಲಿ ಈ ಸರ್ಕಾರದ ಸಿಂಹನಿಗೆ ಬಾಯಿಗೆ ಬಂದಂತೆ ಬಗಳಿದರೆ ನನ್ನ ಪೊಲೀಸ್ ಪಡೆಗೆಯಿಂದ ವೃತ್ತಿ ತೋರಿಸಬೇಕಾಗುತ್ತದೆ. ನೀವು ರಮಾನವಂತ ಮನೆತನದ ಬಡ ರಾಮಣ್ಣನ ಹೆಂಡತಿಯ ಶೀಲ ಸೋರೆಗೈದಿ ಅವಳನ್ನು ಗುಂಡಿಟ್ಟು ನೀನೇ ಕೊಲೆ ಮಾಡಿದ್ಯಾ ಅಂತ ಅವನ ಗುಪ್ತಾಚಾರವಾಗಿ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಆ ಕಾರಣಕ್ಕಾಗಿ ನಿನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಲು ಬಂದಿರುವೆ. ಹಾಗಂತ ಯಾವ ಮಗ ತಿಳಿಸಿದ್ದಾನೆ ಹೇಳು? ಇಲ್ಲವಾದರೆ ನನ್ನ ಅರಮನೆಯ ದ್ವಾರ ಬಾಗಿಲಿಗೆ ನಿನ್ನನ್ನು ಜೋತು ಕಟ್ಟಿ ಮೈ ಚರ್ಮ ಸುಲಿದು ಕಳಿಸುತ್ತೇನೆ. ಇನ್ಯಾರು
ಹಗಲು ಹೊತ್ತಿನಲ್ಲಿ ನಿನ್ನ ಸೇವೆ ಮಾಡಿ ರಾತ್ರಿ ವೇಳೆಯಲ್ಲಿ ತಲೆ ಹಿಡುಕನ ಕೆಲಸ ಮಾಡುವ ನಿನ್ನ ಆಳು ಸರಿಯಾ? ಇನ್ಸ್ಪೆಕ್ಟರ್, ನೀನು ಸುಡುವ ಕೆಂಪಣ್ಣ ಸೂರ್ಯನ ಮೈಯನ್ನು ಮುಟ್ಟುವ ಸಾಹಸ ಮಾಡಿದರೆ ಸುಟ್ಟು ಬೂದಿಯಾಗಿ ಹೋಗುತ್ತೀಯ. ಮೊದಲು ನಿನ್ನ ತಲೆ ಕೆಟ್ಟಿರಬಹುದು. ಹೋಗಿ ಉಚ್ಚಾಸ್ಪತ್ರೆ ಸೇರಿಕೋ. ಪರವಾಗಿಲ್ಲ, ಮನೆವರೆಗೂ ಬಂದಿದ್ದೀಯಾ? ಒಂದಿಷ್ಟು ಹಣ ಕೊಡುತ್ತೇನೆ, ತೆಗೆದುಕೊಂಡು ಹೋಗೋ ಪೊಲೀಸಪ್ಪ. ನೋಡ್ರೆ, ನಿಮ್ಮ ಅಂತರ್ವಾರಾಟ ನನ್ನ ಮುಂದೆ ನಡೆಯುವುದಿಲ್ಲ. ದುಡ್ಡಿನಾಸೆಗಾಗಿ ಎತ್ತ ತಾಯಿಯನ್ನು ನಿಮ್ಮ ಹತ್ರ ಮಲಗಿಸುವ ಬಂಡ ನಾನಲ್ಲ. ನಿನಗೆ ಮನುಷ್ಯತ್ವವಿದ್ದರೆ, ಕಾನೂನಿನ ಮರ್ಮ ಅರಿತುಕೊಂಡಿದ್ದರೆ ಸುಮ್ಮನೆ ನಮ್ಮ ಗಾಡಿ ಹತ್ತು. ಇಲ್ಲವಾದರೆ ವಾರಸ್ತಾರ ಎನ್ನುವುದನ್ನು ಮರೆತು ಎದೆಯ ಮೇಲೆ 4 ಹೊತ್ತು ದೀಪ ಹತ್ತಿಸಿಕೊಂಡು ಹೋಗಬೇಕಾಗುತ್ತದೆ. ಎಚ್ಚರ! ಇನ್ಸ್ಪೆಕ್ಟರ್, ಯಾರ ಅರಮನೆಯಲ್ಲಿ ನಿಂತುಕೊಂಡಿದ್ದೀಯೆಂಬುದು ಜ್ಞಾಪಕದಲ್ಲಿರಲಿ. ನಾನು ಮನಸ್ಸು ಮಾಡಿದರೆ ನಿಮ್ಮ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೇ ಕರೆದಿಟ್ಟುಕೊಂಡು ನನ್ನ ಅಂಗರಕ್ಷಕರನ್ನಾಗಿ ಮಾಡಿಕೊಳ್ಳಬಲ್ಲೆ. ಗೌಡ, ಬೆಂಕಿ ಇಲ್ಲದೆ ಹೊಗೆ ಬರುವುದಿಲ್ಲ. ಸಾಕ್ಷ್ಯ ಆಧಾರವಿಲ್ಲದ ಈ ಅನಿಲ್ ಯಾವ ಕೆಲಸಕ್ಕೂ ಹಾಕುವುದಿಲ್ಲ. ಏ ಪೊಲೆ, ಜೀಪಿನಲ್ಲಿ ಕುಳಿತುಕೊಂಡ ಆ ಬಂಡ ಕರಿಯನನ್ನು ಎಳೆದು ತನ್ನಿ. ಏ ಗೌಡ ಸಾಕಿದ ಕಾಳು ಕೋಣವೇ, ಲಕ್ಷ್ಮಿಯನ್ನು ಕೊಲೆ ಮಾಡಿದವರು ಯಾರೆಂದು ನಿಜಬಗಳು. ಸಾಹೇಬ್ರಿ, ಅವತ್ತು ರಾಮಣ್ಣನ ಮನೆಯಲ್ಲಿ ಯಾರು ಇರಲಿಲ್ಲ. ಆ ವೇಳೆಯಲ್ಲಿ ನಾನು ನಮ್ಮ ಗೌಡರು ಹೋದೆವು. ಲಕ್ಷ್ಮಿ ಅಕ್ಕನನ್ನು ಸರಸಕ್ಕೆ ಕರೆದರು ನಮ್ಮ ಗೌಡ್ರು. ಅವರು ಬರುವುದಿಲ್ಲವೆಂದರು. ಆಗ ನಮ್ಮ ಗೌಡ್ರು ಬರಬರನೆ ಎದುಕೊಂಡು ಹೋಗಿ ಅವರನ್ನು ಕೊಲೆ ಮಾಡಿಬಿಟ್ಟರು ಸಾಹೇಬ್ರಿ. ಈಗೇನು ಮಾಡ್ತೀಯ ವಾರಸ್ತಾರ ವಂಶದವನೇ? ಈ ಉತ್ತರ ಸಮಾಜದ ಜನತೆಯ ಮುಂದೆ ಧರ್ಮರಾಜನಂತೆ ನಟಿಸಿ 1000 ಹಳ್ಳಿಗಳಲ್ಲಿ ಸಮಾಜ ಮೆಚ್ಚಿದ ಸರ್ದಾರನಂತೆ ಮೆರೆದು ತೆರೆಮರೆಯಲ್ಲಿ ನೀನು ಮಾಡುತ್ತಿರುವ ಹೊಲಸು ಚರಿತ್ರೆ ಮರ್ಮ ಸಮಾಜದ ಜನತೆಗೆ ಏನು ಗೊತ್ತು? ಏ ಗೌಡ, ನೀನೊಬ್ಬ ಮೈಯೆಲ್ಲ ಕಾಮದ ವಿಷದ ಜ್ವಾಲೆ ತುಂಬಿಕೊಂಡಿರುವ ಕ್ರೂರ ನರನಾಗರ. ಇನ್ಸ್ಪೆಕ್ಟರ್, ನರನಾಗರ? ಹೌದೇ ಇನ್ಸ್ಪೆಕ್ಟರ್, ನಾನೊಬ್ಬ ನಾಗರ ಹಾವಿನಕ್ಕಿಂತ ಕೆಟ್ಟ ವಿಷದ ಹೊಂಡವನ್ನೇ ತುಂಬಿಕೊಂಡಿರುವ ಬೆಂಕಿಯ ಚೆಂಡು. ಈ ಬೆಂಕಿ ಚೆಂಡಿನೊಂದಿಗೆ ಹಗೆತನ ಸಾಗಿಸುವುದು ಒಂದೇ, ಸುನಾಮಿ ಅಲೆಗಳ ವಿರುದ್ಧ ಈಜುವುದು ಒಂದೇ. ಸುಮ್ಮನೆ ನನ್ನ ಪರ್ಸನಲ್ ವಿಷಯಕ್ಕೆ ತಲೆ ಹಾಕಬೇಡ. ಹಾಕಿದರೆ ಮುಂದೆ ನನ್ನಿಂದ ಗಂಡಾಂತರ ಎದುರಿಸಬೇಕಾಗುತ್ತದೆ. ಎಚ್ಚರ! ರೇ ಸಾಹೇಬ್ರ, ನಮ್ ಗೌಡ್ರ ಹೆಂಗ್ ಹೇಳ್ತಾರ ಹಂಗ್ ಕೇಳ್ರಿ. ಈಗ ಬರೇ ನೀವು ಬೇಸ ಬಗಿರಿ, ಮುಂದ SP TSP ಹಾಕಿರಿ ಇಲ್ಲ, ಮುಂದ ಏನೇನೋ ಹಾಕಿರಿ. ಹೇಳಿಲ್ಲ ಅಂದ್ರ ನಿಮ್ಮ ಪಾಡು ಎಲ್ಲಮ್ಮ ನಿನ್ನ ನೋಡ್ರಿ. ಏ ಮುದಿ ಹಂದಿಯೇ, ಯಾರದ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಬಡವರ ಹಣಹತ್ತಿಗೆ ಕಣ್ಣು ಹಾಕಿ ಕಿತ್ತುಕೊಂಡು ತಿಂದು ಊರು ಸುಟ್ಟು ಯುಗಾದಿ ಮಾಡುವ ಮಂಜಾನನ ಮಕ್ಕಳ ದುಡ್ಡಿನ ಆಸೆಗಾಗಿ ಕೈ ಚಾಚುವ ಅಮ್ಮಿರ ನಾನಲ್ಲ. ಏ ಗೌಡ, ಮಾಡಿದ ತಪ್ಪು ಒಪ್ಪಿಕೊಂಡು ಕೈ ಮುಂದೆ ಮಾಡಿದರೆ ಮಾನವೀಯತೆಯಿಂದ ಕೈಗೆ ಬೇಡಿ ಹಾಕಿಕೊಂಡು ಕರೆದುಕೊಂಡು ಹೋಗುತ್ತೇನೆ. ಬೇಡಿ? ಏ ಇನ್ಸ್ಪೆಕ್ಟರ್, ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳೇ ನನ್ನ ಹಂಗೈಯಲ್ಲಿ ಗಿಣಿಯಂತೆ ಆಟವಾಡುತ್ತಿರುವಾಗ ಇನ್ನು ಈಗ ತಾನೇ ನನ್ನ ಮುಂದೆ ಕಣ್ಣು ಬಿಟ್ಟ ಬೆಕ್ಕಿನ ಮರಿಗೆ ಹಂಜಿ ಕೈಗೆ ಬೇಡಿ ಹಾಕಿಸಿಕೊಳ್ಳುವಷ್ಟು ಪೆದ್ದ ನಾನಲ್ಲ. ಇಲ್ಲಿವರೆಗೂ ಈ ವಾರಸ್ತಾರನ ಮನೆಯವರೆಗೂ ಕೈಯಲ್ಲಿ ಬೇಡಿ ಹಿಡಿದುಕೊಂಡು ಬಂದ ಅಧಿಕಾರಿಗಳನ್ನು ಮರಳಿ ಸುರಕ್ಷಿತವಾಗಿ ಪೊಲೀಸ್ ಸ್ಟೇಷನ್ಗೆ ಕಳಿಸಿಕೊಟ್ಟಿಲ್ಲ ಈ ಕಾಮರಾಜಗೌಡ. ಕಾಡು ಅಂತೆ ಸುಟ್ಟು ಊಟ ಮಾಡಿದ ಬಹದ್ದೂರ್ ಗಂಡು ನಾನು. ಏ ಗೌಡ, ನೆತ್ತಿಯ ಮೇಲೆ ಕತ್ತಿ ತೂಗಾಡುತ್ತಿದ್ದರೂ ಅದನ್ನು ಲೆಕ್ಕಿಸದೆ
ವೀರ ಸಂಗೊಳ್ಳಿ ರಾಯಣ್ಣನಂತೆ ಹೋರಾಡಿದ ವೀರನ ಮಗ ನಾನು. ಇಲ್ಲಿಯವರೆಗೂ ನಿನ್ನ ಅರಮನೆಯೊಳಗೆ ಕಾಲಿಟ್ಟ ಪೊಲೀಸ್ ಆಫೀಸರೇ ಬೇರೆ, ನಾನೇ ಬೇರೆ. ನನ್ನ ಗುರಿಯೇ ಬೇರೆ, ನನ್ನ ಸ್ಟೈಲೇ ಬೇರೆ. ಹೆಚ್ಚಿಗೆ ಬಗಳಿದರೆ ಈ ಪಿಸ್ತೂಲಿನಿಂದ ಶೂಟ್ ಮಾಡಿ ನಿನ್ನ ಅರಮನೆಯಲ್ಲಿ ನಿನ್ನ ದೇಹವನ್ನು ಸುಟ್ಟು ಬೂದಿ ಮಾಡಿಬಿಡುತ್ತೇನೆ. ಬೂದಿ ಲೇ, ನನ್ನನ್ನು ಬೂದಿ ಮಾಡಲು ನೀನೇನು ಯಮಪುತ್ರನಲ್ಲ. ನಿನ್ನ ಮೈಯಲ್ಲಿ ನಿಜವಾಗಿ ಗರತಿಯ ರಕ್ತ ಹರಿಯುತ್ತಿದ್ದರೆ ತೊಡೆಸಲೇ ನನ್ನ ಕೈಗೆ ಬೇಡಿ, ಆಮೇಲೆ ನೋಡು ನನ್ನ ಪವರ್ ಆಟವನ್ನು. ಲೇ ಭಿಕಾರಿ! ನಾನು ಭಿಕಾರಿ ಅಲ್ಲ, ನೀನು ಮಾಡುತ್ತಿರುವ ಪಾಪದ ಕರ್ಮಗಳನ್ನು ಮಟ್ಟ ಹಾಕಲು ಬಂದ ಅಧಿಕಾರಿ. ತೊಡೆಸಿ ಅವನ ಕೈಗೆ ಬೇಡಿ. ಸರ್, ಏ ಇನ್ಸ್ಪೆಕ್ಟರ್, ನೀನು ತಿಳಿದು ಕೆಟ್ಟ ವಿಷ ಸರ್ಪ ವಾಸ ಮಾಡುವ ಗೆದ್ದಲುತ್ತಕ್ಕೆ ಕೈ ಹಾಕಿದ್ದೀಯ. ಅಂದ ಮೇಲೆ ಈ ಕಾಳಿಂಗ ಸರ್ಪ ನಿನ್ನನ್ನು ಕಚ್ಚದೇ ಬಿಡುವುದಿಲ್ಲ. ನೀನು ಮೈಯೆಲ್ಲ ಕಾಮದ ವಿಷದ ಧ್ವನಿ ತುಂಬಿಕೊಂಡಿರುವ ಕರಿಕಾಳಿಂಗ ಸರ್ಪವಾದರೆ ನಾನು ಆ ಶಿವನಿಂದ ಗರುಡ ಮತ್ತೆ ಕರುಣಿಸಿಕೊಂಡು ಬಂದ ಕುವರ. ಲೇವರ್ತರ ಕುಂಡಿಯೈ ಮೂರು ಮುಚ್ಚಿಕೊಂಡು ಜೀಪತ್ತು. ಲೇ ಗುರಪ್ಪ ಕರಿಯ, ನೀವು ಹತ್ತಿರೇ ಮಕ್ಕಳೇ. ಸಾಹೇಬ್ರ, ನಾನೇನೋ ತಪ್ಪು ಮಾಡಿಲ್ರಿ. ಇವ ನಿಮ್ಮ ಕೈ ಅದಾವಲ್ರಿ, ಕಾಲ ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತಾ ಕೈ ಬಿಟ್ಟು ಬಿಡಪ್ಪ ನಾನು ಹೋಗ್ಬಿಡ್ತೀನಿ. ಲೇ ಗುರಪ್ಪ, ಅಂದಿನ ಮಹಾಭಾರತದಲ್ಲಿ ಕುರುಕ್ಷೇತ್ರ ನಡೆಯಲು ಒಂದು ಶಕುನಿ ಕಾರಣ. ಇಂದಿನ ಧರ್ಮದ ಕಲಿಕಾಲದಲ್ಲಿ ಕರ್ಮದ ಆಟ ನಡೆಯಬೇಕಾದರೆ ನಿಮ್ಮಂತ ಶಕುನಿಗಳಿಂದ ಏ ಪೊಲೀಸ್ ಈ ಕತ್ತೆ ಮಕ್ಕಳನ್ನು. ಹೇ ನನ್ನ ಚುಂಬಕ ಲೋಕದ ಚಿತ್ರಹಾಗಿ, ಈ ನಿನ್ನ ನಲ್ಲನೊಂದಿಗೆ ತುಟಿಪಿಟಿ ಕೆನ್ನದೆ ಹಂಸದ ಹೆಜ್ಜೆಯಂತೆ ಹೆಜ್ಜೆ ಹಾಕುತ್ತಾ ತಲೆ ತುಂಬ ತೋಪಿನ ಸೀರೆ ಸೆರೆಗನ್ನು ಒದಿಸಿಕೊಂಡು ಒಂದೂ ಮಾತನಾಡದೆ ಮೌನವಾಗಿದ್ದೀಯಲ್ಲ, ಯಾಕೆಂತ ಕೇಳಬಹುದು ಈ ನಿನ್ನ ಪ್ರೀತಿಯ ರಸ. ನೋಡಿ DS ಸಾಹೇಬ್ರೆ, ಈ ಸಮಾಜದಲ್ಲಿ ನನ್ನವರು ತನ್ನವರು ಬಂಧು ಬಳಗ ನನಗೆ ಯಾರು ಇಲ್ಲ. ಈ ಅನಾಥಳಿಗೆ ನೀವೇ ಒಂದು ದಾರಿ ತೋರಿಸಿದಿರ. ಆದ್ರೆ ಈಗಲೂ ಇಂಥವ್ರು ಇದಾರೆ ಅಂತ ಈಗ ನಂಬೋದಕ್ಕೆ ಸಾಧ್ಯವಾಗ್ತಿಲ್ಲ. ಪ್ರೀತಿ, ಈ ಸಮಾಜದಲ್ಲಿ ವರದಕ್ಷಿಣೆ ತೆಗೆದುಕೊಂಡು ಮದುವೆ ಆಗುವ ಬಂಡ ಗಂಡಸರು ನನ್ನ ದೃಷ್ಟಿಯಲ್ಲಿ ಬುದ್ಧಿಹೀನರು. ಅಷ್ಟೇ ಅಲ್ಲ, ಮನುಷ್ಯತ್ವವನ್ನು ಮೀರಿ ನಿಂತವರು ನನ್ನಿಂದಲೇ ಈ ಸಮಾಜದಲ್ಲಿ ವರದಕ್ಷಿಣೆ ಪಿಡುಗು ತೊಲಗಿಸಲು ನನ್ನ ಜೀವನ ಅಂಗು ತೊರೆದು ಹೋರಾಡುತ್ತೇನೆ. DS ಸಾಹೇಬ್ರೆ, ನೋಡಿ, ವರದಕ್ಷಿಣೆ ಎಂಬ ಬೋತನ ಬೇರೆ ಸಮತಿ ಕಿತ್ತ ಹಾಕಬೇಕು. ಅಂದಾಗ್ಲೇ ನಮ್ಮಂತ ಮಕ್ಕಳು ಬಾಳೆ ವನದಂತೆ ಇರುತ್ತೀವಿ ಹೊರತು ಇಲ್ಲವಾದ್ರೆ ಜಾಲಿ ಮರದಂತೆ ಆಗ್ತೀವಿ. ಪ್ರೀತಿ, ಈ ವರದಕ್ಷಿಣೆ ಎಂಬ ಮಹಾರೋಗವನ್ನು ನಿಯಂತ್ರಿಸಲು ನನ್ನ ಜೀವನ ಅಂಗು ತೊರೆದು ಹೋರಾಡುತ್ತೇನೆ. ಅಷ್ಟೇ, ಈ ಸಮಾಜದಲ್ಲಿ ಕೆಲವೊಂದು ಶ್ರೀಮಂತರು ಕಪ್ಪು ಹಣ ಗಳಿಸಿದ ಅಧರ್ಮದ ದುರಾಂಕರ ತುಂಬಿಕೊಂಡಿರುವ ಬಡವರ ಹೆಣ್ಣುಗಳನ್ನು ಪವಿತ್ರವಾದ ಶೀಲವನ್ನು ಹಾಳು ಮಾಡಿ ಬಂಡತನದಿಂದ ಪುಂಡರೆಂದು ಮೆರೆಯುವ ಸೊಕ್ಕಿನ ಧನಿಕರ ಪಾಲಿಗೆ ಸಿಡಿದೇತ ಸಿಂಹನಾಗಿ ಈ ಸಮಾಜದಲ್ಲಿ ಬಡ ಹೆಣ್ಣುಗಳಿಗೆ ನಿರ್ಭಯವಾಗಿ ಅಡ್ಡಾಡಲು ದಾರಿ ಮಾಡಿಕೊಡುತ್ತೇನೆ. ಇದುವೇ ನನ್ನ ಛಲ. ನಿಮ್ಮ ಛಲಕ್ಕೆ ಆ ತಾಯಿ ಇನ್ನಷ್ಟು ಒಳ್ಳೇದ್ ಮಾಡ್ಲಿ. ಪ್ರೀತಿ, ಗೆಲುವು ನನ್ನ ತೆಕ್ಕೆಗೆ ದಕ್ಕಿಸಿಕೊಳ್ಳುವವರೆಗೂ ಅನ್ಯಾಯ ಮಾಡಿದ ಆ ಕಾಮರಾಜಗೌಡ ಮತ್ತು ದಶರಥನೆಂಬ ಕಾಡ್ಮೃಗ ವಿರುದ್ಧ ಎದೆ ತಟ್ಟಿ ಹೋರಾಡುತ್ತೇನೆ. ನಿಮ್ಮಂತ ಪ್ರತಿಯೊಬ್ಬರು ದಕ್ಷ ಅಂತ ಅಧಿಕಾರಿಗಳು ಇರೋವರೆಗೂ ಅಂತವ್ರು ನನ್ನ ಮಟ್ಟ ಹಾಕ್ಲೇಬೇಕು. ಅಂದಾಗ್ಲೇ ಗಾಂಧೀಜಿಯವರು ಸ್ವಾತಂತ್ರ್ಯ ಕೊಡಿಸಿದಕ್ಕೂ ಸಾರ್ಥಕವಾಗುತ್ತೆ. ಆ ಮಹಾತ್ಮನ ಹೆಸರು ನನ್ನ ಉಸಿರು ಇರುವವರೆಗೂ ಈ ನಾಡಿನಲ್ಲಿ ಹೋರಾಡಿ ಅವರ ಹೆಸರು ಅಜರಮರವಾಗಿ ಉಳಿಸುವುದೇ ನನ್ನ ಗುರಿ. ಗಾಂಧೀಜಿ ತತ್ವವನ್ನು ನೀವು ಪಾಲಿಸ್ತೀರಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿಮ್ಮನ್ನೇ ನಂಬಿದ್ದೇನೆ. ಆದ್ರೆ ನನ್ನ ಮನಸ್ಸಿನ ಆಸೆಗೆ ತಣ್ಣೀರು ಮಾತ್ರ ಏರ್ಸ್ಬೇಡಿ. ಪ್ರೀತಿ, ಮೊದಲು ಸೌಸೆ ಎಂಬ ದುಷ್ಟ ಶಕ್ತಿಯಿಂದ ನಿನ್ನ ಮನಸ್ಸಿನಿಂದ ಕಿತ್ತು ಹಾಕು. ನಾನು ಒಂದು ಹೆಣ್ಣಿಗೆ ಮನಸ್ಸು ಹೃದಯ ಕೊಟ್ಟರೆ ಮುಗಿದು ಹೋಯಿತು. ನನ್ನ ಹಡೆದವರು ಬೇಡೆಂದರೂ ನಿನ್ನನ್ನು ಕೈ ಬಿಡುವ ಅವಿವೇಕಿ ನಾನಲ್ಲ. ಸರ್, SP ಸರ್, ಕಷ್ಟ ಬರ್ಲಿ ಸುಖ ಬರ್ಲಿ ಅದು ಏನೇ ಆಗ್ಲಿ, ನಾನು ಮಾತ್ರ ನಿಮ್ಮ ಸತಿಯಾಗಿ ನಿಮ್ಮ ಪಾದದ ಹತ್ರ ಇರ್ತೀನಿ. ಇದು ಮಾತ್ರ ನಿಮ್ಮ ಪಾದ ಮುಟ್ಟಾಗಿ ಹೇಳ್ತೀನಿ. ಪ್ರೀತಿ, ಈ ನಿನ್ನ ಸೌಂದರ್ಯವೆಂಬ
ನದಿಗೆ ಪ್ರೀತಿ ಎಂಬ ಕಲ್ಲಿನಿಂದ ಅಣೆಕಟ್ಟು ಕಟ್ಟಿ ನನ್ನ ಹೃದಯಕ್ಕೆ ಹೃದಯೇಶ್ವರಿ ನೀನು. ಮನಮೋಹದ ಕಣ್ಣುಗಳು ಮೀನುಗಳಂತೆ ಹೊಳೆತಿರುವ ನನ್ನ ಮನಸ್ಸಿನ ಆಸೆಗಳು ನೀವು ತುಂಬಾ ರಸಿಕರಂತ ಪ್ರೀತಿ ಹಕ್ಕಿಗಳಲ್ಲಿ ಕೋಗಿಲೆ ಧ್ವನಿ ಚಂದ, ದೇವರ ಗುಡಿಯಲ್ಲಿ ಕಳಸವೇ ಚಂದ, ನನ್ನ ಕಣ್ಣಿನ ನೋಟಕ್ಕೆ ನಿನ್ನ ಮುದ್ದಾದ ತುಟಿಗಳೇ ಚಂದ. ಆಕಾಶದಲ್ಲಿ ಏನು ಮಾಡ್ತೀನಿ ಮೋಡ ಚಂದ, ಆದ್ರೆ ಮಂಜು ಕರಗುವಂತೆ ನೀವು ಹೀಗೆ ಮಾತಾಡ್ತಾ ಕುಳಿತು ಬಿಟ್ರೆ ಸಂಜೆ ಆಗ್ಬಿಡುತ್ತೆ. ಬನ್ನಿ ಹೋಗೋಣ. ಏ ನನ್ನ ರಾಣಿ, ಆಸೆ ಎಂಬುದು ಅಂಕಗಣಿತ, ಮೋ ಎಂಬುದು ರೇಖಾಗಣಿತ, ನನ್ನ ನಿನ್ನ ಪ್ರೀತಿ ಬಂಧನ ಬಿಡಿಸಲಾರದೆ ಬೀಜ ಗಣಿತ ಇದ್ದಂತೆ. ನೀವು ಕುಂಬಾರ ಕವಿಗಳಂತೆ ಪ್ರೀತಿಯ ಸ್ವಾತಿ ಮುತ್ತಿನಂತೆ ಮುತ್ತಿನ ಹನಿಗಳಂತ ಸುರಿಸುತ್ತಾ ನಿಲ್ತಿದ್ದೀರಿ. ನೋಡಿ, ಹೋಗಲು ಹೊತ್ತಾಗುವುದಿಲ್ಲವೇ? ಹೋಗುವ ಮುನ್ನ ಈ ಪ್ರೀತಿಯ ನಲ್ಲನನ್ನು ಕರೆದುಕೊಂಡು ಒಂದು ಪ್ರೇಮ ಗೀತೆಯನ್ನು ನುಡಿಸಬಾರದು ಚಿನ್ನ. ಬನ್ನಿ ಹೋಗೋಣ. ಪಾತ್ರೆ ಹಳಗೆ ಬುನ ರಿಪೇರಿ ತೂತ್ ಬಿದ್ದಿದ್ದ ಹಳೆ ಕೊಡ, ಹಿತ್ತಾಳೆ ಚರಿಗೆ, ತಾಂಬೂರು ಕೊಡ, ಇನ್ನು ಅಂತಿಂತಾವು ತೂತ್ ಬಿದ್ದಿದ್ವಿ ಬೆಸಿಗೆ ಹಾಕಿ ರಿಪೇರಿ ಮಾಡಿಕೊಡ್ತೀವಿ ದೈವ. ನಿಮ್ಮ ಮನ್ಯಾಗ ಹಳೆವು ಸಾಮಾನ ತೂತ್ ಬಿದ್ದಿದ್ದು ಹಿತ್ತಾಳೆ ಕೊಡ ಅಂತಾವಿಂತಾವು ಕೊಡ್ರಿ.
ನಿಮ್ಮ ಒಂದು ಸಾಮಾನಕ್ಕ ನಮ್ಮ 3 ಸಾಮಾನ ಕೊಡ್ತೀವ್ರಿ. ಅದ್ರ ಮೇಲೆ ಉದ್ದೊಂದು ಚಮಚ ತಾಮ್ರ ಚಮಚ ಕೊಡ್ತೀರಿ ಫ್ರೀ. ಬರ್ರಿ ಬರ್ರಿ ಅಕ್ಕಾರ ಅಣ್ಣಾರ ಬರ್ರಿ, ಬಟ ಬಟ ಬರ್ರಿ. ನಿಂದರಾಗ ನಂದ ನಂದರಾಗ ನಿಂದ ನಿಂದರಾಗ ನಂದ ನಂದರಾಗ ನಿಂದ ನನ್ನ ಮನಸ್ಸಿನೊಳಗ ನೀನ, ನನ್ನ ಮನಸ್ಸಿನೊಳಗ ನೀನ. ನನ್ನ ಗೆಳೆಯ ನನ್ನ ನೋಡಿ ನೀ ನಗುತ್ತಿ. ನನ್ನ ಗೆಳೆಯ ಮನಸ್ಸಾತನ ಬಂದು ಸಿಕ್ಕಿದೆ ಹುಡುಗಿ ಆಗದು ಮೈ ಕೈ ನೋವ, ಆಗದು ಮೈ ಕೈ ತಿಳಿತ ಹೋಗ ದಿಲಲ್ಲಿ ದಮ್ಮಿರ್ಬೇಕು. ಜಾತಿನ ಬಿಟ್ಟಾಕ್ಬೇಕು. ಏ ಯಾವ್ಲ ನಿನ್ನ ಮೂಳ ಹಳೆ ಮೂಳ ಅಲ್ಲ, ಒಂದೇ ಸಮನ ಒದ್ರಾಕತಿ ಹಂಗ ಒದ್ರಾಕತಿ. ಅಲ್ಲ ನಿನ್ನ ಕಿವಿಯಾರ ಏನ್ ಇದಾಗ್ಯವ ಏನ್ ಹರಿತ ಹರ್ದಿದ್ ಕಾಣವಲ್ದಲ್ಲ, ಹೆಂಗ ಹರಿತು ಎಲ್ಲಿ ಹರಿತು ಹೇಳ. ಅಲ್ಲ ಏನ್ ಹರಿತಂತ ಮಾಡಿ ನಿನ್ನ ಕಿವ್ಯಾನ ಪ್ರದಿ ಹರಿತಂತ ಏ ಗಂಡ್ ಬೀರಿ ಹೆಣ್ಣ ರಸ್ತ್ಯಾದಾಗ ನಿಂತ ನೋಡ್ಕೊಂಡ್ ಬರಕ್ ಬರೋಣ. ಕಣ್ಣಾಗ ಏನ್ ಎಮ್ಮಿ ಮಕ್ಕಳು ಅವನು ಪದ ಪದ ಸಗಣಿ ಹಾಕ್ಯಾವನ. ನೀನ್ ಏನಾರ ಅಪ್ಪಿ ತಪ್ಪಿ ಮಾತಾಡಿದೆ ಅಂದ್ರ ನೀನು ಚಿಮ್ಮಪ್ಪ ಕಟ್ ಮಾಡಿ ಹೊಲೆ ಕೊಡ್ತೀನಿ, ಹುಷಾರ. ಆ ಏನ ಯಾಕ ಮೂಳ ಹಳೆ ಮೂಳ ಏನದು ಕಟ್ ಮಾಡಿ ಕೊಡೋದು? ಅದ ನಿನ್ನ ಸುಂದರವಾದ ನಾಲಿಗೆ ನಾಲಿಗೆ. ಅಲ್ಲ ಹೌದ್ ಹೋಲ್ ಬಿಡ. ಹಂಗಾರ ಮತ್ತ ನೀನು ಏನು ಕೆಲ್ಸ ಮಾಡ್ತಿ? ಕಣ್ಣಾಗ ಏನ್ ಎಮ್ಮಿಗಿಮ್ಮಿ ಮಕ್ಕಳನ್ನ ಸಗಣಿ ಪದ ಪದ ಹಾಕ್ಯಾವನ. ಕೋಣ ಮುಖ್ಯನ ಅದ ಮೂಲೆ ಬಿದ್ದಿದ್ದು ಹಳೆ ಸಾಮಾನ ಇತ್ತಾಳ ಚರಿಗೆ ಇನ್ನು ಅಂತಿಂತ ಸಾಮಾನು ರಿಪೇರಿ ಟಚ್ ಮಾಡಿ ರಿಪೇರಿ ಮಾಡಿ ಕೊಡ್ತೀವಿ. ಅಂದ್ರ ನೀನು ತೂತು ಬಿದ್ದದ ಬೆಸಿಗೆ ಹಾಕೊಡ್ತೇನೆ. ಎಲ್ಲೋತದ ನಿಂದ? ಅಲ್ಲೇ ಹೋಗ್ಕೊಟ್ಟಿದ್ಯಲ್ಲ ತಳಗ. ಅಂದಾಗ ನೀವು ನನಗೊಂದ್ ಐತಿ ಸಾಮಾನ್, ಅದನ್ನ ಬೇಸಿಗೆ ಮಾಡ್ತೀರೇನ್ ಮತ್ತ? ನೀವು ಯಾವ ಸಾಮಾನಕ್ಕೆ ಬೆಸಿಗೆ ಹಾಕಂತೀರಿ ಆ ತೂತಿಗೆ ಅಷ್ಟ ಟಚ್ ಮಾಡ್ತೀವಿ ನಮ್ಮ ಸಾಮಾನಿನಿಂದ. ಏ ನಿನ್ನ ಬಡ್ಕು ಹಳೆ ಬಡ್ಕು. ನಾನ್ ಏನಂದೆ ಗೊತ್ತನ, ನಂದೊಂದು ಇದೈತಿ ಮನ್ಯಾಗ, ಅದನ್ನ ಬೇಸಿಗೆ ಮಾಡಿಕೊಟ್ಟು ಬಿಡು, ಅಷ್ಟೇ ಸಾಕು, ಮತ್ತೆ ಏನೂ ಇಲ್ಲ. ಅದಾರಿ ತೂತ್ ಬಿದ್ದದ್ ಕೊಡ ಇತ್ತಾಳೆ ಚರಿಗೆ ಅದಕ್ಕ ಬೇಸಿಗೆ ಹಾಕಿ ಕೊಡ್ತೀವ್ರಿ. ಹಂಗಾರ ಹಾಕೊಡ್ರಿ, ನಿಮ್ಮನ್ನ ಯಾರು ಬೇಡ ಅಂದ್ರಿ? ಆ ತೂತಿಗೆ ಮತ್ತೆ ಬೇಸಿಗೆ ಹಾಕ್ಬೇಕಾರಿ ಮತ್ತ? ಇಲ್ಲಿ ನೋಡು, ಕೊಡದು ತೂತಿಗೆ ನನ್ನಂಗ ಬೇಸಿಗೆ ಹಾಕ ಈ ಕೊಪ್ಪಳ ತಾಲೂಕಿನಾಗ ಇಲ್ಲ. ಹೌದಾ? ಅಬ್ಬಾ ಅಷ್ಟ ಶೂರದಿ ಬಿಡ ನೀನ್. ಹಂಗಾರ ಹಾಕು ನೋಡೋಣ. ತಗೊಂಬಾ, ನಿಂದ ಅಲ್ಲಿ ಹೋಗ್ಕೊಟ್ಟಿಯಲ್ಲ ಅದನ್ನ. ಹೌದು, ನಾವ್ 100 ತೂತಿಗೆ ಅಷ್ಟ ಅಲ್ಲ, ಎಲ್ಲಾ ತೂತಿಗೆ ಬೇಸಿಗೆ ಹಾಕಿ ರಿಪೇರಿ ಮಾಡಿ ಕೊಡ್ತೇವ್ರಿ. ಅದಾವನ್ರಿ ನೀವು? ಏನ್ರಿ ಅದು? ಅದಾರಿ ನಿಮ್ಮ ತೂತ್ ಬಿದ್ದ ಸಾಮಾನ. ಅದರಿ ಮನ್ಯಾಗ ಐತ್ರಿ, ಅದನ್ನ ಮನ್ಯಾಗ ಬಿಟ್ಟು ಬಂದೀನಿ. ಇನ್ನೊಮ್ಮೆ ಬಂದ ತಗೊಂಡ್ಬರ್ತೀನಿ. ನೋಡ್ಪಾರು ನಾನು ಅಲ್ಪ ಸ್ವಲ್ಪ ಸಾಲಿ ಕಲ್ತೀನಿ. ಜಲ್ದಿ ನಡಿ ನಡಿ ನಡಿ, ನಿನ್ನ ತೋರ್ದ್ರ ನಾನು ಸಾಮಾನಿಂದ ಟಚ್ ಮಾಡ್ತೇನೆ. ಅಯ್ಯ ನಿಂದು ಕೊಟ್ಟನಂದ್ರ ಮುಗೀತು. ತಟ 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 ಮತ್ತೆ ಸೋರು ಹೋಗ್ಬಿಡ್ತೀನಿ. ಹೆಂಗ್ ಮಾಡ್ಲಿ ಅಂತೀನಿ. ನೋಡ್ರಿ, ಈ ನಿನ್ನ ಕೊಡದ ತೂತಿಗೆ ನನ್ನ ಹಂಗ ಬೆಸಿ ಹಾಕೋ ಮಗ ಯಾರು ಇಲ್ರಿ ಊರಾಗ, ಯಾರು ಇಲ್ಲ. ಯಾಕಪ್ಪ ಕಾರ್ಪುಡಿ ಮಗನ, ಇವತ್ತು ಇಂತ ವೇಷ ಹಾಕ್ ಬಂದಿದೆ? ಯಾರ ಮನೆ ತುಡುಗಿ ಕಣ್ಣಾಕಿ ಅಂತಿ ನಾನ? ಲೇ ಮುತ್ಯ, ನಾನು ದುಡ್ಡು ತಿಂದ್ರ ದೇವ್ರ ಅನ್ಸ್ಕಿಲ್ಲ, ಈಕಿ ಕೊಡಕ ತೂತಿ ಬೆಸಿಗೆ ಹಾಕಕ್ ಬಂದೇನೆ.
ಅದು ಎಲ್ಲರಿಗೂ ಗೊತ್ತಾಯ್ತು. ಆದ್ರೆ ನಿಮ್ಮಂತವ್ರು ಇಂಥವ್ ಹಾಕ್ಯಾರಪ್ಪ ಅಂದ್ರ ಸಂಜಿಕ ಇವತ್ತ ಯಾರ ಮಣಿನ ತುಡುಗಿ ಕಣ್ಣಾಕಿ ಅಂದಂಗಾತ. ಹಂಗಾರ ಇವ ಯಾರು? ನಿತ್ಯ ಮಾಮನ್? ಹೌದಾ ಪಾರು? ಲೇ ನಿತ್ಯ, ನಾಳೆ ಪ್ರೀತಿ ಕಾಳಾಕೋ ಅಕ್ಕಿ ಮ್ಯಾಗ ನಿಂದ್ಯಾಕ್ಲೇ ಮಗನ ಕಣ್ಣ? ಅಲ್ಲಲ್ಲಿ ನಿನ್ನ ಪ್ರೀತಿ ಪಾರಿ ಒಳಗೆ ಎದಿ ಮೇಲೆ ಬೋರ್ಡ್ ಗಿಡ ಹಾಕ್ಯಾನಪ್ಪ ಮಗನ. ಏ ಮಾಪು ಕುರಿ ಅಂತವನ. ನಾನು ಮೊದಲ ಯಾರ ನಾನಂದ್ರ ಏನಂತಿಕಂದೆ, ನನ್ ಡಿಮಾಂಡ್ ಅಂದ್ರ ಏನ? ನಾನು ಮೊದಲ ಹೇಳಿ ಕೇಳಿ ಗೌಡ್ರ ಆಳ ಮಗ ನಿನ್ ಮಗನ. ಸುಮ್ಮನ ಇದ್ರ ಪಾಡ, ಇಲ್ಲ ಅಂದ್ರೆ ನಿನ್ ಪಾಡ ನಾಯಿ ಓಳಾಕೈತ್ ಬೇಕಾರ. ಲೇ ನಿತ್ಯ ನೀನು ವೀರ ಸೂರಜ್ ಇರಲ್ಲ. ನಿನ್ನಂತಾರು 106 ಮಂದಿ ನಾಯಿ ಹಂಗ್ ಬಾಲ ಮುರಿಕೊಂಡು ಹೋಗ್ಯಾರ. ಅಷ್ಟ ಅಲ್ಲ, ನಂದೇನು ಕಿತ್ಕೊಳಕ್ ಆಗೋದಿಲ್ಲ ನಿನಗ. ಲೇ ಕಾರ್ಪುಡಿ, ನೀ ಊರಿ ಬಿಡಾರ ಏನ ಮಗನ? ಕೊಡಬಾರ ಜಾಗಕ್ ಮ್ಯಾಗ ಕೊಟ್ಟನ ನೋಡಿರ ಸೀದಾ ನಮ್ಮ ಊರಾಗಿರೋ ಸರ್ಗೌಡ್ರ ಹೊಲ್ದಾಗ ಸೇರ್ತಿ ಮತ್ತೆ. ಲೇ ಹಳ್ಳಿ ಕುಕ್ ನನ್ನ ಮಗನ, ನನ್ನೇನು ಕೊಡ್ತಿದ್ದಿ? ಮನೆ ಮುಂದೆ ನಾಯಿ ಹೊಡಲ್ ನನ್ ಹೊಡಿತೇನಂತೀವ. ಲೇ ಕಾರ್ಪುಡೆ, ನನ್ ತಲಿ ಕೇಳಬಾರ್ದ ಕೇಳ್ತಪ್ಪ ಅಂದ್ರ ನಮ್ ಚಿಕ್ಕನ್ ಭಾಷೆ ಚಿಕನ್ ಕಡ್ದಂಗ್ ಕಚ್ಚ 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 ಕಟ್ ತಿಂದ್ಬಿಟ್ಟು ನ್ಯಾ ಮತ್ತಿ ನೀನ್. ನೀ ರಾಕ್ಷಸ ಆದ್ರ ನಿನ್ ಹಿಡಿಯದ್ ಏನು ಭಕ್ಷಕ ಹಾಕಿನ ಭಕ್ಷಕ. ನಿಮ್ಮ ಮುಳ್ಳಗಳ ಹಳೆ ಮುಳ್ಳಗಳ ಅಲ್ಲ, ನೀವಿಬ್ರು ಎದಕ್ ಜಗಳ ಆಡಕತ್ತರ? ನೀ ಮದ್ವೆ ಆಗ್ತೀನಿ, ನಾ ಮದ್ವೆ ಆಗ್ತೀನಿ ಅಂತಂದ್ ಆ ನಮ್ಮನ್ನ ನಾನ್ ಮಾಡ್ಕೊಳ್ಳೋಂಥದ್ದು. ನೀವ್ ಏನ್ ಉದ್ಯೋಗ ಮಾಡ್ತೀರಿ ಇಬ್ರು ಹೇಳ್ಬಿಡ್ರಿ. ನನ್ನ ಮಾಡ್ಕೊಳ್ಳೋ ಹೀರೋ ಬ್ಯಾರನ್ ಅಂತ. ಪರವ ನಿನ್ನ ಹುಡ್ಕೊಂಡು ಇಡೀ ಊರ ಮುಗಿತಿ. ಒಂದ್ ಹಿತ್ಲು ದಡ್ಡಿನೂ ಉಳಿಲಿಲ್ಲ, ಒಂದು ಸುಡುಗಾಡನೂ ಉಳಿಲಿಲ್ಲ, ಒಂದು ಗಡ್ಡೆಳನೂ ಉಳಿಲಿಲ್ಲ, ಒಂದ್ ಬಂಗ್ಲೆ ಪಟ್ಟಿನೂ ಉಳಿಲಿಲ್ಲ, ಒಂದು ಚಮ್ಮರ್ಗಡ್ಡೆ ಹಳನು ಉಳಿಲಿಲ್ಲ. ವಾ ಮಗಳ, ಎಲ್ಲಿ ತಪ್ಪಿಸಿದೆ? ಯಾಕಪ್ಪ ಯಾಕ ಅಷ್ಟೊಂದು ಅವಸರ ಐತೆನಪ್ಪ? ಯಾಕ ಅಷ್ಟ್ಯಾಕ ಇದು ಮಾಡಾಕತ್ತಿ? ಹ್ಞೂ ಮಗಳ, ಮಣ್ಣ ಹೇಳಿದ್ನಲ್ಲ ನಿನ್ನ ನೋಡಕ ಹೊರ ಬರ್ತಾನಂತ ಮುಂಬೈಲಿಂದ. ಯಪ್ಪ ನಾನ್ ನೋಡಕ್ಕ ಬರ್ತಾರ? ಯಾರು ಬರ್ತಾರಪ್ಪ? ಯಾರು ನನ್ ಗಂಡ ನೋಡಕ್ ಬರ್ತಾನ? ಯವ್ವ ಪಾರು, ಅವನು ಸುದ್ದಿ ಹೇಳಕ್ಕ ನಾನು ಅಲ್ಲವಾ ಮಗಳ. ಅವ ಅದನಲ್ಲ ಅದನಲ್ಲ ಅಂತಿಂತ ಮನುಷ್ಯನ ಅಲ್ಲ. ಅಂದ್ರ ಯಜಮಾನ್ರ ಮತ್ತ ಅವ ಏನ್ರ ಕೊಂಬು ಕೊಳಗೋಡೆ ಗ್ಯಾಂಗ್ ನೀವೇನ್ರಿ? ಅವ ಹಿಡಿದ ಹೊಡಿಯವ ಯಜಮಾನ್ರ. ಅವ ಏನಾರ ಶಿವಸನ್ ಡಾಕ್ಟರ್ ಪಾಲ್ಗೈ ಬಂಟ್ ಅದನನ್ರಿ ಅವ. ಲೇ ಒಣಗಿ ಸೌತಿಕಾಯಿ ಮಾರಿ ಅಂತವ್ರ. ಸಣ್ಣ ಮಗಳು ಒಟ್ಟು ನಾನು ಮಾತಾಡೋಗ ನಿಮ್ಮದೇನೈತ್ರ ಕಡ್ಡಿ ಮಂಗ್ಯನ ಮಕ್ಕಳ. ಇದು ಐತಿ. ಯಪ್ಪ 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 ಯಾಕ ಯಪ್ಪ ಇವ್ರಿಬ್ರು ಮಗ ಯಾಕ ಅಷ್ಟ್ಯಾಕ ಸಿಟ್ಟಿಗೆ ಬರಾಕತ್ತಪ್ಪ? ಅವ್ರ ಏನ್ ಮಾಡ್ಯಾರಪ್ಪ ಅಂತದ್? ಯಪ್ಪ ನಂದೊಂದು ಲಗ್ನ ಮಾಡ್ಬಿಡ ಯಪ್ಪ, ಬಡ ಬಡ. ಮಗಳ ಅಂತ ಮುತ್ತಿನಂತ ಗಂಡ ಎಲ್ಲಿ ಸಿಗ್ತಾನ? ಇದನ್ನೋದು ಡಾಕ್ಟರ್ ಅದಾನ, ಕೈ ತುಂಬ ಸಂಬಳ, ಅದ್ರ ಮೇಲೆ ಬಗ್ಸಿ ತುಂಬ ಸಿಂಬಳ. ಅಲ್ಲ ಗಿಂಬಳ ಸಿಕ್ಕಾಪಟ್ಟೆ ಸಿಗ್ತಾವ ಮಗಳ. ಹಿರಿಯರ ಅಂತ ಡಾಕ್ಟ್ರಿ ಕೊಟ್ರ ದನಕ್ ಚುಚ್ಚೋದ್ ಬಿಟ್ಟು ದಿನ ನಿನ್ನ ಮಗಳಿಗೆ ಅವ. ಲೇ ಮಂಗ್ಯನ ಮಕ್ಕಳ, ಲಗ್ನ ಮಾಡ್ಕೊಳ್ಳೋಳ ನನ್ನ ಮಗಳು ಸುಮ್ಮನೆ ನಿಂತ್ಕೊಂಡಾಳ. ಇದ್ರಾಗ ಏನೈತ್ಲೆ ಕಡ್ಡಿ ನಿಮಗ ಬಾಯಿ ಮಾಡಿ ಬಕ್ಕರಲ್ಲ. ನಿಮಗ ಇಲ್ಲಿದಾವಲ್ಲ ಇವ ಸಾಕ್ಷಿ. ಯಪ್ಪ 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 ಅವ್ರ ಏನಂದ್ರ ಅವ್ರ ಏನು ಅಂದಿಲ್ಲ ಬಿಡ. ಅವ್ರಿಗೆ ಯಾಕ ಮಾಡಕ್ ಹೋಗ್ಯಪ್ಪ? ಯವ್ವ ಮಗಳ, ನೀನ್ ಅವ್ರ ಮಾತ್ ನೀ ಕೇಳಿದ್ರ ನೀ ಸಾಯೋರ್ ಹಿಂಗ ಇರ್ತೀವ ಮಗಳ. ಹಂಗಾರ ಹೋಗೋಣ ನಡಿಯಪ್ಪ ಮನಿ. ಅಲ್ಲವಾ ಮಗಳ, ಯವ್ವ ಅವ ಅದನಲ್ಲ 6 ಫೂಟ್ ಕಾಂತ ಇದ್ದಂಗ ಅದನವಾ ಮಗಳ. ಹೌದಾ ಯಪ್ಪ? ಹಂಗಾರ ಮತ್ತೆ ನಡಿ ಹೋಗೋಣ. ನಿನ್ನಂತ ಮಗಳು ಇಲ್ಲ, ಒಂದೊಂದು ಮಗಳು ನಿನ್ನಂತ ಮಗಳು ಇಲ್ಲ, ಒಂದೊಂದು ಮಗಳು ನೀನು ನನ್ನ ಜೀವ, ನೀನು ನನ್ನ ಬಾಳ, ನಿನ್ನಂತ ಅಪ್ಪ ಇಲ್ಲ, ಯಾರ ಮಾತು ಬೆಲ್ಲ. ನಿನ್ನಂತ ಅಪ್ಪ ಇಲ್ಲ, ಯಾರ ಮಾತು ಬೆಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ. ನಿನ್ನಂತ ಮಗಳು
ಇನ್ಸ್ಪೆಕ್ಟರ್ ಅನಿಲ್, ಅವತ್ತೇ ನಿನಗೆ ಹೇಳಿದೆ ಈ ಕಾಮರಾಜ ಎಂಬ ಕಾಳಿಂಗ ಸರ್ಪ ಮುಟ್ಟಬೇಡ ಎಂದು. ಅಂತದರಲ್ಲಿ ಮೈ ತುಂಬಾ ಕೈ ತುಂಬಾ ಬಂಗಾರ ಧರಿಸಿಕೊಂಡು ರಾಜ ಮಹಾರಾಜನಂತೆ ಮೆರೆಯುವ ಈ ವಾರಸ್ತಾರ ಕೈಗೆ ಬೇಡಿ ತೊಡಿಸಿನದೆಂದು ಚಿರತೆಯಂತೆ ಸೊಕ್ಕಿನಿಂದ ಎದೆ ಉಬ್ಬಿಸಿ ಮೆರೆಯಬೇಡ ಬಚ್ಚೆ. ಏ ಅನಿಲ್, ನಿನ್ನ ಮೈಯಲ್ಲಿ ಬಿಸಿ ರಕ್ತ ಹರಿಯುತ್ತಿದೆ ಎಂದು ಕೆಟ್ಟ ಕ್ರೂರ ಕರೆನಾಗರ ವಾಸ ಮಾಡುವ ಗೆದ್ದಲೊತ್ತಕ್ಕೆ ಕೈ ಹಾಕಿದ್ದೀಯ. ಅಂದ ಮೇಲೆ ಆ ವಿಷ ಸರ್ಪ ನಿನ್ನನ್ನು ಕಚ್ಚದೇ ಬಿಡುವುದಿಲ್ಲ. ಕೇವಲ 12 ದಿನಗಳೇ ನಿನಗೆ ಸಾವಿನ ದಾರಿ ತೋರದಿದ್ದರೆ ನಾನು 1000 ಹಳ್ಳಿ ವಾರಸ್ತಾರ ವಂಶ ಕಾಮರಾಜ ಗೌಡನೇ ಅಲ್ಲ. ನಗು ಕಾಮರಾಜ್ ನಗು. ಆಕಾಶಕ್ಕೆ ಹಾರಿದ ಪಾರಿವಾಳ ರೆಕ್ಕೆ ಸೋತ ಮೇಲೆ ಭೂಮಿಗೆ ಇಳಿಯಲೇಬೇಕು. ಉದಯಿಸಿದ ಸೂರ್ಯ ಸಂಜೆಯಾದ ಮೇಲೆ ಹಸ್ತಂಗತನಾಗಲೇಬೇಕು. ಅದರಂತೆ ನೀನು ನಕ್ಕು ನಕ್ಕು ಒಂದು ದಿನ ರಕ್ತ ಕಾರಿಕೊಂಡು ಸಾಯುವುದನ್ನು ನನ್ನ ಕಣ್ಣಾರೆ ನೋಡಲು ಜಾತಕದ ಪಕ್ಷಿಯಂತೆ ಕಾದು ಕುಳಿತಿದ್ದೇನೆ. ಮನೆ ಮತ್ತ ತೊರೆದು ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದಾನೆ ಈ ವಾರಸ್ತಾರನ ಮಗ. ವಾರಸ್ತಾರ? ನೀನ್ಯಾವ ಸೀಮೆ ವಾರಸ್ತಾರ? ನಾನೊಬ್ಬನೇ ಈ ಸುತ್ತು ಹಳ್ಳಿಗಳಿಗೆ ವಾರಸ್ತಾರ ವಂಶದ ಕುಡಿ. ಎಲೇ ಕಾಮರಾಜ, ನೀನು ಈಗ ದುಡ್ಡಿನ ದರ್ಪದಿಂದ ಮದವೇರಿದ ಕಾಡು ಹಂದಿಯಂತೆ ಗುರುತು ಹಾಕುತ್ತಿರುವಿ. ಆದರೆ ಹಿಂದೆ ನೀನು ಹೇಗಿದ್ದೆ, ನಿನ್ನ ಅಂತಸ್ತು ಹೇಗಿತ್ತು, ನಿನ್ನ ಮರ್ಯಾದೆ ಹ್ಯಾಂಗಿತ್ತು ಎನ್ನುವ ನೆನಪಿನ ಬುತ್ತಿಯನ್ನು ಬಿಚ್ಚಿ ನೋಡಲೇ ಸೋಗಿನ ಸರದಾರ. ನೆನಪಿನ ಬುತ್ತಿ? ಜಂಗಲಿನಲ್ಲಿ ಗೆಡ್ಡೆ ಗೆಣಸು ತಿಂದು ಬದುಕುವ ಮಂಗವೇ, ನನಗೆ ಇಂದಿನ ನೆನಪಿನ ಬುತ್ತಿ ಬಿಚ್ಚಿ ನೋಡಲು ನಿನ್ನ ಸ್ಥಿತಿ ಬಂದಿಲ್ಲ. ಏನೋ ನನ್ನ ರಕ್ತ ಸಂಬಂಧಿ ಎಂದು ನಿನಗೊಂದಿಷ್ಟು ಹಣ ಆಸ್ತಿ ದಾನದ ರೂಪದಲ್ಲಿ ಬರೆದು ಕೊಡ್ತೇನೆ. ಮೊದಲು ಈ ಮಂಗನ ವೇಷವನ್ನು ತೆಗೆದುಹಾಕಿ ಯಾವುದಾದರೂ ಒಂದು ಊರಿನಲ್ಲಿ ಬದುಕು ಹೋಗು ಮರಿಯೇ. ಹಣ ಹಣ ಹೆಣ್ಣು ಹಣ್ಣು ಎಂಬ ಈ 3 ವಸ್ತುಗಳನ್ನು ಬೆನ್ನು ಹತ್ತಿದವನು ಯಾವತ್ತು ಸ್ಥಿರವಾಗಿ ಬಾಳಿ ಬದುಕಿಲ್ಲ. ಹೇ ಕಾಮರಾಜ, ನಾನು ನಿನ್ನ ತರ ಅನ್ಯಾಯ ಅತ್ಯಾಚಾರ ಮಾಡುತ್ತಾ ಸಾಗಿದ್ದರೆ ಈ ದುನಿಯಾದಲ್ಲಿ ಅನಿಲ್ ಅಂಬಾನಿ ತರ ಕರೋಡಪತಿಯಾಗಿ ಮೆರೆಯುತ್ತಿದ್ದೆ. ಆದರೆ ನನ್ನ ದೃಷ್ಟಿಯಲ್ಲಿ ಅನ್ಯಾಯದಿಂದ ಗಳಿಸಿದ ಸಂಪತ್ತೆಲ್ಲ ನನ್ನ ಚಪ್ಪಲಿಯ ಸಮ. ಸುಮ್ಮನೆ ನನಗೆ ಬರಬೇಕಾದ ಹಣ ಆಸ್ತಿ ಬಂಗಾರ ಮರ್ಯಾದೆಯಿಂದ ಕೊಟ್ಟರೆ ನನಗೂ ಗೌರವ, ನಿನಗೂ ಗೌರವ. ಗೌರವದ ಬಗ್ಗೆ ಮಾತನಾಡುವ ಗರತಿ ಗೌರವನ ಮಗನೇ, ನಿನ್ನ ಎತ್ತ ತಂದೆ ಸೂಳೆಯರ ಸಂಘ ಮಾಡಿ ಇಸ್ಪೇಟ್ ಓಸಿ ಕುಡಿತದ ದಾಸನಾಗಿ ತನಗೆ ಬರಬೇಕಾದ ಆಸ್ತಿಯನ್ನು ನಮ್ಮಪ್ಪನಿಗೆ ಮಾರಿಕೊಂಡಿದ್ದಾನೆ. ಅಂದ ಮೇಲೆ ನನ್ನ ಆಸ್ತಿಯಲ್ಲಿ ಪಾಲು ಕೇಳುವ ಹಕ್ಕು ನಿನಗಿಲ್ಲಲೇ ಸೂಳೆಯ ಮಗನೇ. ಕಾಮರಾಜ, ಸಾಧ್ವಿ ಶಿರೋಮಣಿ ಅಂತ ನನ್ನ ತಾಯಿಯ ಬಗ್ಗೆ ಅಶ್ಲೀಲ ನುಡಿಗಳನ್ನು ಬಳಸಿದ್ದಾರೆ. ನಿನ್ನ ನಾಲಿಗೆಯನ್ನು ಈ ಕೊಡ್ಲಿಯಿಂದ ಕಡಿದುಕೊಂಡು ನಾನು ಕರವುಗಳನ್ನು ಮಾಡಿಸಿಕೊಳ್ಳುತ್ತೇನೆ. ನನ್ನ ಆಸ್ತಿಯನ್ನು ಹೇಗೆ ಮರಳಿ ಪಡೆದುಕೊಂಡು ಈ ಸಮಾಜ ಮೆಚ್ಚಿದ ಸರದಾರನಾಗಿ ಬದುಕುವ ದಿನಗಳು ಇನ್ನೇನು ದೂರವಿಲ್ಲ.
ಸರದಾರ ಈ ಸಮಾಜ ಮೆಚ್ಚಿದ ಸರದಾರನಿಗೆ ಬದುಕುವುದು ಕನಸಿನ ಮಾತು. ನೀನು ನಿಜವಾಗಿ ವಾರಸ್ತರ ವಂಶದ ರಕ್ತಕ್ಕೆ ಹುಟ್ಟಿದವನಾಗಿದ್ದರೆ ಮರಳಿ ಪಡೆದುಕೋ ನಿನ್ನ ಆಸ್ತಿಯನ್ನು. ಒಂದು ನಿಮಿಷವೂ ನನ್ನ ಕಣ್ಣು ಮುಂದೆ ನಿಲ್ಲಬೇಡ. ನಿನ್ನಂತ ಬಡಪಾಯಿ ನಾಯಿಗಳಿಗೆ ಹಂಚಿದರೆ ಇಂದು ಈ ಸಮಾಜದಲ್ಲಿ ಸಾವಿರಾರು ಎಕರೆ ಒಡೆಯನಾಗಿ ಬೇರೆಯುತ್ತಿರಲಿಲ್ಲ ಕಾಲ. ಲೇ ಕಾಮರಾಜ, ಇನ್ನು ಒಂದು ವಾರದಲ್ಲಿ ನಿನ್ನ ಬಳಿದ ನನ್ನ ಆಸ್ತಿನ ಮರಳಿ ಪಡೆದುಕೊಂಡು ನಿನಗೆ ನರಕದ ದಾರಿಯನ್ನು ತೋರಿಸಿ ಈ ಸುತ್ತು ಸಾವಿರ ಹಳ್ಳಿಗಳಿಗೆ ವಾರಸ್ತಾರನಿಗೆ ಅಧಿಕಾರ ನಡೆಸದಿದ್ದಾರೆ ನಾನು ನಿನ್ನ ತಮ್ಮ ವಾರಸ್ತಾರ ಕಾಲ 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 ಭೈರವನೆಲ್ಲ ಚಿಕ್ಕಪ್ಪನ ಮಗ. ಈ ನಿನ್ನ ಸೂರತನದ ಹಾರ್ಪಟಕ್ಕೆ ಸುಟ್ಟು ಭಸ್ಮವಾಗಲು ನಾನೇನು ಪ್ಲಾಸ್ಟಿಕ್ ಚೆಂಡಲ್ಲ. ಆ ದೇವರ ಕೃಪೆಯಿಂದ 7 ಗುಂಡಿಗೆ ಹೆಣ್ಣು ಪಡೆದುಕೊಂಡು ಬಂದೀರಾ ಬಹದ್ದೂರ್ ಗಂಡು ನಾನು. ಆ ಸಿಂಹವನ್ನು ಯಾವ ರೀತಿ ಭೇಟಿ ಹಾಡಿ ಹಣ್ಣು ಮುಕ್ಕಿಸಬೇಕೆನ್ನುವುದು ಈ ಒಂಟಿ ಸಲಗಕ್ಕೆ ಚೆನ್ನಾಗಿ ಗೊತ್ತು. ಏ ಕಾಮರಾಜ, ನಿನ್ನ ಆಟ ನೋಟ ಇನ್ನು ಸ್ವಲ್ಪ ದಿವಸ ಮಾತ್ರ. ಬರುತ್ತೇನೆ, ಎಚ್ಚರಿಕೆಲೆ ತಪ್ಪಿದ ಕಾಡುಕೋಣ. ಹೊಟ್ಟೆಗೆ ಹಿಡಿ ಅಣ್ಣ, ಕುಡಿಲಿಕ್ಕೆ ನೀರಿಗಾಗಿ ಬರುದಾಡುತ್ತಿರುವ ತಿರುಬೋಕಿ, ಈ ವಾರಸ್ತಾರಿಕೆಗೆ ಎಚ್ಚರಿಕೆ ಕೊಡ್ತೀಯ? ಇಲ್ಲಿವರೆಗೂ ತಮ್ಮನೆಂಬ ಮಮಕಾರವನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದೆ. ಈಗ ರಕ್ತ ಸಂಬಂಧದ ಬಳ್ಳಿಯನ್ನು ಕಿತ್ತು ಬಿಸಾಕಿ ನಿನಗೆ ತಕ್ಕ ಶಾಸ್ತ್ರ ಮಾಡಿದಾಗಲೇ ಈ ಭೂಮಿಯ ಮೇಲೆ ನನ್ನ ಬುಗುರಿಯ ಆಟ. ಇಲ್ಲವಾದರೆ ನನ್ನ ಮರಣದ ನೋಟ. ಯಾಕೆ ಇವತ್ತು ಬೆಳಗ್ಗೆಯಿಂದಲೇ ಯಾವ ಚಿಂತೆಯಲ್ಲಿ ಮಗ್ನತೆಯಿಂದ ಕಾಣುತ್ತದೆ? ಯಾರು ಇವತ್ತು ನನಗೆ ರೀ ಎಂದು ಕೂಗಿದವರು? ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮೀ, ಎಲ್ಲಿದ್ದೀಯೇ ನನ್ನ ಮನಸ್ಸು ಮನಗೆತ್ತ ಮಹಾರಾಣಿ? ಸ್ವಲ್ಪ ನಿನ್ನ ಮಾರಿ ತೋರಿಸು. ನಿನ್ನ ಕಾಣದೆ ನಿನ್ನನ್ನು ನೋಡದೆ ಎಷ್ಟೊಂದು ದಿನಗಳು ಉರುಳಿ ಹೋದವು. ಲಕ್ಷ್ಮೀ, ಎಲ್ಲಿರುವೆ ಬಾರೇ ನನ್ನ ಅರಗಿಣಿ. ಲಕ್ಷ್ಮೀ, ನೀನಿಲ್ಲದ ನನ್ನ ಬಾಳು ದೇವರು ಇಲ್ಲದ ಆಳುಗುಡಿ ಅಂತಾಗಿದೆ. ಲಕ್ಷ್ಮೀ, ದೇವರು ಇಲ್ಲದ ಆಳುಗುಡಿ ಅಂತಾಗಿದೆ. ನಾನು ರೀ ನಿಮ್ಮ ಪ್ರೀತಿಯ ಮಡದಿ ಲಕ್ಷ್ಮಿ. ರೀ, ಆತ್ಮಹತ್ಯೆ ಮಾಡಿಕೊಳ್ಳುವುದು ಕೈಲಾಗದ ಏಡಿಗಣಸರ ಲಕ್ಷಣ. ನೀವು ಬದುಕಬೇಕು, ಜಗದಲ್ಲಿ ಇದ್ದು ಜಯಿಸಬೇಕು. ನೀವು ಮನೆಯಲ್ಲಿ ಇಲ್ಲದ ಸಮಯ ಸಾಧಿಸಿಕೊಂಡು ನನ್ನ ಪವಿತ್ರವಾದ ಶೀಲವನ್ನು ಕಳ್ಳ ಬೆಕ್ಕಿನಂತೆ ಬಂದು ಕಚ್ಚಿದ್ದಲ್ಲದೆ ನನ್ನ ಪ್ರಾಣ ತೆಗೆದುಕೊಂಡ ಆ ನೀಚ ವಾರಸ್ದಾರನಾದ ಕಾಮರಾಜಗೌಡನಿಗೆ ಒಂದು ಗತಿ ಕಾಣಿಸಿ ಸ್ವಾಮಿ, ಒಂದು ಗತಿ ಕಾಣಿಸಿ. ಲಕ್ಷ್ಮಿ, ಇನ್ನು ಮುಂದೆ ನಿನ್ನ ನೆನಪಿನಲ್ಲಿ ನಾನು ಕಾಲ ಕಳೆಯುತ್ತಾ ಹೋದರೆ ಆ ಬಂಡ ಕಾಮರಾಜ ಗೌಡನ ಸೊಕ್ಕಿನ ಗೂಳಿಯ
ಕಾಮದ ಜ್ವಾಲೆ ಇನ್ನಷ್ಟು ಹೆಚ್ಚಾಗುತ್ತದೆ. ನಿನ್ನಂತ ಬಡ ಹೆಣ್ಣುಗಳನ್ನು ಅದೆಷ್ಟೋ ಹೆಣ್ಣುಗಳನ್ನು ಸೀಲ ಸುಟ್ಟು ಭಸ್ಮ ಮಾಡುತ್ತಾನೆ. ನಾನು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಲೇ ಕಾಮರಾಜ, ತುಂಬಿದ ಚಂದದ ಸಂಸಾರದಲ್ಲಿ ನಿನ್ನ ಕಾಮ ಎಂಬ ವಿಷದ ಬೀಜವನ್ನು ಬಿತ್ತಿ ನನ್ನ ಸಂಸಾರವನ್ನೇ ನರಕ ಕುಂಡಲದಲ್ಲಿ ನೂಕಿದ ಕಿರಾತಕನನ್ನು ಬದುಕಲು ಬಿಟ್ಟರೆ ಈ ಬಡ ರಾಮಣ್ಣನೇ ಅಲ್ಲ, ಅಣ್ಣ ಅಣ್ಣ ತಂಗಿಯಮ್ಮ, ಹೇಗೆ ನಡೆದಿದೆಯಮ್ಮ ನಿನ್ನ ವಿದ್ಯಾಭ್ಯಾಸ? ಅಣ್ಣ, ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದೆ. ಆದ್ರೆ ಈಗ ನೀನು ರೋಷದಿಂದ ಎಲ್ಲಿಗೆ ಹೊರಟಂತೆ ಕಾಣುತ್ತಿದೆಯಲ್ಲ? ತಂಗಿಯಮ್ಮ, ನಿನ್ನ ಮುದ್ದಿನ ಅತ್ತಿಗೆ ಸಾವಿಗೆ ಕಾರಣವಾದ ಆ ಕಾಡು ಕೋಣವನ್ನು ಮರ್ದನ ಮಾಡಲು ಅಣ್ಣ, ಕಂಡು ಕಂಡು ಹುಲಿಯೊಂದಿಗೆ ಬೇಟೆಯಾಡುವುದು ಒಂದೇ, ಆದ್ರೆ ಉಡಿಯಲ್ಲಿ ಕೆಂಡ ಕಟ್ಟಿಕೊಳ್ಳುವುದು ಒಂದೇ. ಬೇಡಣ, ಆ ದುಷ್ಟರಿಂದ ದೂರ ಇರುವುದು ಉತ್ತಮ. ತಂಗಿ, ತುಂಬಿದ ಬಾಳೆಗೊನೆ ನಿಂತಿದ್ದ ಸಂಸಾರದಲ್ಲಿ ಕಾಮ ಎಂಬ ಕಲ್ಲಿಗೆ ತಾಕಿಸಿ ಮನೆಯನ್ನೇ ಸ್ಮಶಾನದಂತೆ ಮಾಡಿದ ಆ ಲಪಂಗನನ್ನು ಬದುಕಲು ಬಿಟ್ಟರೆ ಈ ಸಮಾಜದಲ್ಲಿ ಅದು ಎಷ್ಟೋ ಹೆಣ್ಣುಗಳನ್ನು ಸೀಲ ಸುಟ್ಟು ಭಸ್ಮ ಮಾಡುತ್ತಾನೆ. ಅದಕ್ಕಾಗಿ ಆ ಕಾಡು ಕೋಣವನ್ನು ಮರ್ದನ ಮಾಡಲು ಹೊರಟಿರುವೇನಮ್ಮ. ಅಣ್ಣ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸುವುದು ಕಾನೂನಿನ ಕರ್ತವ್ಯ. ಅದನ್ನೆಲ್ಲ ಅವರು ನೋಡಿಕೊಳ್ತಾರೆ. ನೀನೀಗ ಬಿಟ್ಟು ಬಿಡು ಅಣ್ಣ. ತಂಗಿಯಮ್ಮ, ಹಿಂದಿನ ಕಾಲದಲ್ಲಿ ಧನವಂತರ ಅಂಗೈಯಲ್ಲಿ ಅರಗಿಣಿಯಲ್ಲಿ ಆಟವಾಡುತ್ತಿದೆಯಮ್ಮ. ಬಡವರು ನ್ಯಾಯ ಕೇಳಲು ಹೊರಟರೆ ನಾಯಿಗಿಂತ ಕೀಳಾಗಿ ಕಾಣುತ್ತಿದೆಯಮ್ಮ ಇಂದಿನ ಸರ್ಕಾರ. ಅದಕ್ಕಾಗಿ ಆ ಕಾಮರಾಜ ಗೌಡನಿಗೆ ಮರಣದ ಮೃದಂಗವನ್ನು ಬಾರಿಸಲು ಹೊರಟಿರುವೇನಮ್ಮ. ಅಣ್ಣ, ನೀನೀಗ ಇಲ್ಲಿಂದ ಕಾಲು ಕಿತ್ತಿದ್ದೆ ಆದರೆ ನನ್ನ ಆಣೆಯಾಗಿದೆ. ನೋಡೋಣ, ಆ ಕಾಮರಾಜ ಗೌಡನ ಅರಮನೆಗೆ ನೀನು ಹೋದಾಗ ಏನಾದ್ರೂ ನನಗೆ ಹೆಚ್ಚು ಕಡಿಮೆ ಆದ್ರೆ ಮುಂದೆ ನನಗೆ ಯಾರು ಗತಿ ಅಣ್ಣ, ನನಗೆ ಯಾರು ಗತಿ? ತಂಗಿ, ನೀನು ಚಿಂತಿಸಬೇಡಮ್ಮ, ನೀನು ಚಿಂತಿಸಬೇಡ. ನಾನು ಸತ್ತರೆ ನಿನ್ನನ್ನು ನೋಡಿಕೊಂಡು ಇನ್ನೊಬ್ಬ ಅಣ್ಣನಿದ್ದಾನೆ. ಇವತ್ತೇ ಅವನಿಗೆ ಗತಿ ಕಾಣಿಸಿ ಬರುತ್ತೇನೆ. ಅಣ್ಣ, ನಿಂತ್ಕೋ ಅಣ್ಣ. ಹೇ ತಾಯಿ ದುರ್ಗಾ ಮಾತೆ, ನನ್ನನ್ನು ಕಾಪಾಡುವ ಹೊಣೆ ನಿನ್ನೆನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ನಾ ಬಾಳ ಹಸುಗೊಂಡಾಗಿ ಕಪ್ಪ ಕಾತರಕ್ಕೆ ಒಂದು ಉಂಗುರ ಕೊಟ್ಟಿರ್ತಾರೆ ಇವರು ಶಂಕರ್ ಅವ್ರಿಗೆ. ಯಾವುದೋ ಒಂದು ಸುಂದರ ಜಿಂಕೆ ಮರಿ ಇತ್ತ ಕಡೆನೇ ಬರುತ್ತಿದೆ. ನಾನು ಹುಲಿಯಂತೆ ಅದರ ಮೇಲೆ ಎರಗಲೇಬೇಕು. I love you. I love you.
ಹಸರಿನಲ್ಲಿ ಅರಳಿದ ಕಮಲವೇ, ಓ ಬಂಟಿಯಾಗಿ ಎತ್ತ ಕಡೆ ನಿನ್ನ ಪಯಣ. ನೋಡಿ DFC ಸಾಹೇಬ್ರನ್ನ ನೋಡಲು ಹೊರಟಿದ್ದೀನಿ ಅಣ್ಣ. ಅಣ್ಣ ಅಣ್ಣನೆಂಬ ಶಬ್ದ ನಿನ್ನಂತ ಸುಂದರ ನಾರಿಮಣಿ ಬಾಯಿಂದ ಬರಬಾರದು. ಅಂದ್ರೇನಣ್ಣ ನಿನ್ನ ಮಾತಿನ ಅರ್ಥ? ಕೊಂಕಣ ಸುತ್ತಿ ಮೈಲಾರ ಗುಡ್ಡಕ್ಕೆ ಹೋಗುವುದರಲ್ಲಿ ಅರ್ಥವೇ ಇಲ್ಲ. ನೇರವಾಗಿ ಹೇಳುವುದೇ ಈ ದಶರಥನ ಸ್ಟೈಲ್. ನಿನ್ನ ಚೆಲುವಿನ ಚಿತ್ತಾರಕ್ಕೆ ನನ್ನ ತಲೆ ಕೆಟ್ಟು ಹಳ್ಳ ಸೇರಿದೆ. ನೀನು ನನ್ನನ್ನು ವರಿಸಿ ಬಂದರು ಬಂಗಾರದ ಅರಮನೆಯನ್ನು ನಿರ್ಮಿಸಿ ನಿನ್ನನ್ನು ರಾಜಕುಮಾರಿಯಂತೆ ನೋಡಿಕೊಳ್ಳುತ್ತಾನೆ ಈ ಕಲಿಯುಗದ ಕುಬೇರ. ನೋಡಿ ಕಣ್ಣಿನ ಮೋಹಕ್ಕೆ ಮರಳಾಗಿ ಬೀಸುವ ಸುಟ್ಟಂತೆ ಮಾಡಿಬಿಡಿ. ಕೆಲವೇ ಕೆಲವೊಂದು ನಿಮಿಷದ ಕಾಮತೇಟಿಗಾಗಿ ನಿಮ್ಮ ಜೀವನವನ್ನೇ ಹಾಳು ಮಾಡ್ಕೋಬೇಡ ಅಣ್ಣ. ಪ್ರೀತಿ, ಈ ನಿನ್ನ ವೇದಾಂತದ ನುಡಿಗಳನ್ನು ಕೇಳಿ ನಿನ್ನನ್ನು ಸುಮ್ಮನೆ ಬಿಟ್ಟು ಹೋಗಲು ನಾನೇನು ರಾಮಾಯಣದ ಶ್ರೀರಾಮಚಂದ್ರನಲ್ಲ. ಪ್ರೀತಿ, ಒಂದೇ ಒಂದು ಬಾರಿ ನಿನ್ನ ಸಿಹಿ ಜೇನಿನಂತ ತುಟಿಗಳಿಂದ ನನ್ನ ಗಲ್ಲಕ್ಕೆ ಮುತ್ತು ಕೊಟ್ಟು ನಿನ್ನ ಮೃದುವಾದ ಕರಗಳಿಂದ ಅಪ್ಪಿಕೋ. ಎಲ್ಲವಾದರೆ ನಿನ್ನಂತ ಕಾಡು ಮೃಗ ಕರೆದು ಓಡಿ ಬರೋದಕ್ಕೆ ನಾನೇನು ದಾರಿ ಬಿಟ್ಟೆ ಹೆಣ್ಣಲ್ಲ. ಏ ಪ್ರೀತಿ, ಓಹೋ ಹೀಗ ಹಾಗಾದರೆ ಮುಚ್ಚುಮರೆ ಇಲ್ಲದೆ ಹೊತ್ತುಕೊಂಡು ಹೋಗಿ ಉಂಡು ಬಿಸಾಕಿದ ಹೆಂಜಲ ಎಲೆಯಂತೆ ನಿನ್ನ ಶೀಲವನ್ನು ಉಂಡು ಬಿಸಾಕುವೆ. ಏಯ್ ಮನುಷ್ಯ ತಿಲ್ವದ ಮಂಗ, ನೀನು ಹೆಣ್ಣು ಗೃಹಲಕ್ಷ್ಮಿ ಸಿಡಿದಿದ್ದೀನಿ. ನೀನು ಕರೆದ ತಕ್ಷಣ ನನ್ನ ಶೀಲವನ್ನು ಕೊಡೋದಕ್ಕಾಗಲ್ವೋ? ನನ್ನ ಶೀಲ ಪವಿತ್ರ ಮಾಡ್ಕೊಳ್ಳಲಾರೆ. ಈ ಶೀಲ ಪವಿತ್ರವಾದದ್ದು. ಪ್ರೀತಿ, ಬಂಡತನದಿಂದ ಬಾಳು ಸಾಗಿಸುವ ನೀಚ ಸ್ತ್ರೀಯರು ಕೋಟಿಗಟ್ಟಲೆ ಹಣ, ಬಂಗಾರ, ಕಾರು, ಬಂಗಲೆ ಗಳಿಸಿಕೊಂಡು AC ರೂಮಿನಲ್ಲಿ ಹಾಯಾಗಿ ಜೀವನ ಸಾಗಿಸುತ್ತಿದ್ದಾರೆ. ವಿಚಾರ ಮಾಡು. ವಿಚಾರ ಮಾಡಲಿ ಇನ್ನೇನು? ಇಲ್ಲಿಂದ ಸುಮ್ಮನೆ ದಾರಿ ಬಿಟ್ರೆ ಸರಿ, ಇಲ್ಲವಾದ್ರೆ ಕಾಲಲ್ಲಿರೋದು ಕೈಗೆ ಬರ್ಬೇಕಾಗುತ್ತೆ. ಏಯ್! ಮೂರ್ಖ, ಜಡೆ ಕಟ್ಟುವ ನಿನ್ನಂತ ಸ್ತ್ರೀಗೆ ಎಷ್ಟೊಂದು ಗರ್ವವಿದ್ದ ಮೇಲೆ ಮಾರುದ್ದ ಮೀಸೆ, ಮುಖದ ತುಂಬ ದಾಡಿ ಬಿಡುವ ಗಂಡಸಿಗೆ ಇನ್ನೆಷ್ಟು ಸೊಕ್ಕಿರಬಾರದು. ಇಲ್ಲಿಯವರೆಗೂ ನಯ ವಿನಯದಿಂದ ಬೇಡಿಕೊಂಡೆ, ಆದರೆ ನೀನು ಮನಸ್ಸು ಬದಲಾಯಿಸಲಿಲ್ಲ. ಅದಕ್ಕೆ ಈಗ ಉಪಯೋಗಿಸುವೆ ಬಲಾತ್ಕಾರವೆಂಬ ಬ್ರಹ್ಮಾಸ್ತ್ರ. ಬೇಡಿ ಅಣ್ಣ, ಈ ಅನಾಥಳನ್ನು ಇಷ್ಟು ಮಾಡಬೇಡಿ, ಬಿಟ್ಟು ಬಿಡಿ. ಇಂದಿನ ಕಲಿಕಾಲದಲ್ಲಿ ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿದ ಅಣ್ಣ, ತಂಗಿ, ಅಕ್ಕ, ತಮ್ಮರೆಂಬ ಪವಿತ್ರ ಕರುಳ ಬಳ್ಳೆಯೇ ಮುಚ್ಚು ಮರೆಯಲ್ಲಿ ಕತ್ತು ರತಿ ಕ್ರೀಡೆ ನೀಚರೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂದ ಮೇಲೆ ನೀನ್ಯಾರು, ನಾನ್ಯಾರು? ಇವತ್ತು ನಿನ್ನ ದೇಹವೆಂಬ ಹೊಲದಲ್ಲಿ ನನ್ನ ಕಾಮದ ರಂಟೆಯನ್ನು ಹೂಡಲೇಬೇಕು. ಅಯ್ಯೋ ಆದಿಶಕ್ತಿ ತಾಯಿ, ಈ ನಿನ್ನ ಮಗಳನ್ನು ಯಾವುದೇ ರೀತಿಯಿಂದ ಬಂದು ಕಾಪಾಡು ತಾಯಿ, ಕಾಪಾಡು. ಆದಿಶಕ್ತಿ, ನಿನ್ನ ಆದಿಶಕ್ತಿ ಈ ಪಾಪಿಗಳ ಕಪಿ ಮುಷ್ಟಿಯಲ್ಲಿ ಬಂದಿಯಾಗಿದ್ದಾಳೆ.
ಇಲ್ಲಿ ಈಗ ನಾನೇ ಜಗತ್ ರಕ್ಷಕ, ನಾನೇ ನಿನ್ನ ಶೀಲಗೆಡಿಸುವ ನರಭಕ್ಷಕ. ಬಾರಲೇ ಬೆಳೆದಿಂಗಳ ಬಾಲೆ, ಒಂದೇ ಒಂದು ಸಾರಿ ರತಿ ಮನ್ಮಥರ ಆಟವಾಡೋಣ ಇಬ್ಬರು ಸೇರಿ. ಮನುಷ್ಯತ್ವ ಮಾರಿಕೊಂಡ ಮಾನಗೇಡಿಯ ಮಗನೇ, ಗಾಡಿಯಲ್ಲಿ ಅಬಲೆಯನ್ನು ಸಿಕ್ಕಿದೆ ಎಂದು ಭೋಗದ ಬೀಜವನ್ನು ಬಿತ್ತಲು ಒಂದು ಹಾಕಿದ ಈ ನಿನ್ನ ಏಸಿ ಜನ್ಮಕ್ಕೆ ಎದರಲ್ಲೇ ಹೊಡಿಬೇಕಲೇ ಅಯೋಗ್ಯ. ಯಾರಲೇ ನೀನು? ಕಾಳಿಂಗ ಸರ್ಪ ನಾಗದೇವತೆ ಏಕಾಂತ ಸಮಯದಲ್ಲಿ ಕಾಮದ ಸ್ಪರ್ಶದಲ್ಲಿ ಮಗ್ನವಾಗಿದ್ದಾಗ ಅದನ್ನು ಬಂದು ತಡೆದ ಭೂಪ ನಾನ್ಯಾರು? ಏಯ್, ನಿಮ್ಮಂತ ಬೀದಿ ಕಾಮುಕರ ಕಣ್ಣು ಬಡಿಕಿತ್ತು ಹಣ ಬಂದತೆ ತಿಳಿಸಿ ಸ್ಮಶಾನದ ದಾರಿ ತೋರಿಸುವ ಈ ಕಲಿಯುಗದ ಅವತಾರ ಪುರುಷ. ನಿನ್ನಂತ ಅದೆಷ್ಟೋ ಯುಗ ಪುರುಷರನ್ನು ನರ ಕತ್ತರಿಸಿ ನಪುಂಸಕರನ್ನಾಗಿ ಮಾಡಿದ ಸರದಾರ. ಸುಮ್ಮನೆ ನನ್ನ ಪರ್ಸನಲ್ ವಿಷಯದಲ್ಲಿ ತಲೆ ಹಾಕಬೇಡ, ಹೊರಟು ಹೋಗಲೇ ಹುಚ್ಚು ನಾಯಿ. ಹೌದಲೇ, ನಾನು ಹುಚ್ಚ ನಾಯಿ. ಆದರೆ ನಿಮ್ಮಂತ ದನಿಕ್ ಕೊಬ್ಬಿದ ಹಣವಂತ ನಾಯಿಗಳು ಬಡ ಸ್ತ್ರೀಯರ ಶೀಲ ಸೂರ್ಯಗೈವ ನೀನೊಬ್ಬ ನನಗಿಂತ ಹುಚ್ಚ ನಾಯಿ. ನಿಮ್ಮಂತ ಬೀದಿ ಕಾಮುಕರನ್ನು ಸೆರೆ ಹಿಡಿದು ಪುರುಷತ್ವಕ್ಕೆ ಕಬ್ಬಿಣದ ಸಲಾಗಿಂದ ಬರೀ ಹೇಳಿದಾಗಲೇ ಈ ಸಮಾಜದಲ್ಲಿ ಕಾಮುಕರ ಹಟ್ಟಾಸೆ ಕಡಿಮೆ ಆಗೋದು. ಬೇವಿನ ಭೂಮಿಯ ಮೇಲೆ ಬೇವಿನ ರೇಷೆ ಹಾಕಿ ಅದಕ್ಕೆ ನೀರೆಂದು ಎರೆದು ಬೇವಿನ ಕಾಯಿ ಬಿಟ್ಟರೆ ಅದೇನು ಸಿಹಿ ಫಲ ಕೊಡುತ್ತೆ? ಅದರಂತೆ ಇದಕ್ಕಂತೂ ನ್ಯಾಯ ನೀತಿ ಏನನ್ನುವುದೇ ಗೊತ್ತಿಲ್ಲ. ಲೇ, ನನಗೆ ಧರ್ಮ ಕರ್ಮದ ಪಾಠ ಹೇಳುವ ಜಿಂಕೆ ಮರಿಯೇ. ಲೇ ಕಾಲಭೈರವ, ನನ್ನನ್ನು ಕೆಣಕಿ ನಿನ್ನ ಸಾವಿನ ಗುಂಡಿಯನ್ನು ನೀನೇ ತೋಡಿಕೊಂಡೆ. ನಾಳೆ ಸೂರ್ಯ ಮುಳುಗುವ ಮುನ್ನವೇ ಇವಳ ಶೀಲವನ್ನು ಹದ್ದಿನಂತೆ ಕುಕ್ಕಿ ಈ ಸಮಾಜದಲ್ಲಿ ಇವಳ ಮಾನಕ್ಕೆ ಕಪ್ಪು ಮಸಿ ಬಳಿಯದಿದ್ದರೆ ನಾನು ರಸಿಕರ ರಾಜ ದಶರಥನೇ ಅಲ್ಲ. ಶೂರನಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ, ಕಾಲಚಕ್ರದಲ್ಲಿ ನ್ಯಾಯ ಮೇಲೇರಿದೆ, ಕಳ್ಳಕೂಟ ಕೆಳಗೆ ಉರುಳಿ ಮಣ್ಣಾಗಿದೆ. ಹೋಗಲೇ ಮಳ್ಳ ಕುರಿ, ಸಂತೆಯ ಬುದ್ಧಿ ಮನೆಗೆ ಬರುವುದಿಲ್ಲ. ನೀ ಎಲ್ಲ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ನನಗೆ ಸಾವಿನ ದಾರಿ ತೋರಿಸುವುದು. ಅಣ್ಣ, ನಾನೊಬ್ಳು ಅನಾಥಳು. ಇನ್ನು ಈ ಸಾವಿರ ಹಳ್ಳಿಗೆ ನಾನು ಒಬ್ಬನೇ ವಾರಸ್ಥರು ಅಂತಸ್ತಿದೆ ಹಾಗೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿದ. ಅಷ್ಟೇ ಅಲ್ಲ, ನನ್ನ ತಂದೆ ತಾಯಿನನ್ನು ಕೊಂದು ಹಾಕಿದ, ನನ್ನನ್ನು ಕೊಲ್ಲಲು ಬಂದ. ಅಲ್ಲಿಂದ ಹೇಗೂ ತಪ್ಪಿಸಿಕೊಂಡು ದೇವರ ಅನುಗ್ರಹದಿಂದ ಅನಾಥಾಶ್ರಮಕ್ಕೆ ಬಂದು ಸೇರಿಕೊಂಡ. ನಿನ್ನ ಊರು ಯಾವದಮ್ಮ? ಧರ್ಮಪುರ. ಧರ್ಮಪುರ ಅಂದರೆ ನೀನು ನೀನು ಜಯರಾಜ್ ಗೌಡನ ಮಗಳು ಪ್ರೀತಿಯನಮ್ಮ? ಹೌದಣ್ಣ. ಅಂದಾಗೆ ನೀನ್ ಯಾರಣ್ಣ? ನಾನು ನಿಮ್ಮ ಚಿಕ್ಕಪ್ಪನ ನಿಮ್ಮ ದೊಡ್ಡಪ್ಪನ ಮಗನಾದ ಕಾಲಭೈರವ ಗೌಡ ಅಂತ. ಅಣ್ಣ, ಅಣ್ಣ, ಕಾಳು ಭೈರವ ಬಂದು ನನ್ನ ಶೀಲ ಹಾಳು ಮಾಡಿದ್ದ. ಆದ್ರೆ ನೀನು ದೇವರಾಗಿ ಬಂದು ಕಾಪಾಡಿದೆ ಅಣ್ಣ, ಕಾಪಾಡಿದೆ. ತಂಗಿ ಪ್ರೀತಿ, ಇನ್ನೊಮ್ಮೆ ಬಾಯಿ ತುಂಬಾ ಅಣ್ಣ ಎಂದು ಕೂಗಿ ನನ್ನ ಮನಸ್ಸಿನಲ್ಲಿ ಮುದುಡಿಕೊಂಡಿರುವ ನೋವುಗಳನ್ನು ಕಡಿಮೆ ಮಾಡಮ್ಮ. ರಕ್ಷಿಸಿದ
ಶೀಲವನ್ನು ಕಾಪಾಡ್ದಿ ಅಣ್ಣ. ಆ ದೇವ್ರು ನಿನಗೆ ಚೆನ್ನಾಗಿಟ್ಟಿರ್ಲಣ್ಣ. ಕಾಲಭೈರವ, ಇವಳು ನಿನಗೆ ಪರಿಚಯ ಇದ್ದಾಳೆ? ಸರ್, ಇವಳು ಬೇರೆ ಯಾರು ಅಲ್ಲ ಸರ್, ನನ್ನ ರಕ್ತ ಸಂಬಂಧದ ಕರುಳಿನ ಪ್ರೀ, ನನ್ನ ಚಿಕ್ಕಪ್ಪನ ಮಗಳು. ಇದೇನು ಹೇಳುತ್ತಿರುವೆ ಕಾಲಭೈರವ? ನಿಜವನ್ನೇ ಹೇಳುತ್ತಿರುವೆ ಸರ್. ನನ್ನ ಆಸ್ತಿ ಮತ್ತು ಇವಳ ಆಸ್ತಿಯನ್ನು ಅನ್ಯಾಯದಿಂದ ನಮ್ಮಿಬ್ಬರ ತಂದೆಯರಿಂದ ಬರೆಸಿಕೊಂಡು ಎಂಬ ರತ್ನ ಸಿಂಹಾಸನದಲ್ಲಿ ಕುಳಿತುಕೊಂಡು ತಾನೊಬ್ಬನೇ ವಾರಸ್ತಾರನೆಂದು ಬಂಡತನದಿಂದ ಕೊಂಡಾಟಿಕೆ ನಡೆಸುವ ಕಾಮರಾಜಗೌಡ ನಮ್ಮಿಬ್ಬರಿಗೆ ಅಣ್ಣನಾಗಬೇಕು ಸರ್. ಈ ಸಮಾಜದ ಜನತೆ ಅಣ್ಣನೇ ಎತ್ತ ತಂದೆಯ ಸಮ, ಅಣ್ಣನೇ ತಮ್ಮಂದಿರ ಬಾಳಿನ ಕಣ್ಣು, ಅಣ್ಣನೇ ಸಾಕ್ಷಾತ್ ದೇವರು ಎಂದು ಸಾರಿ ಸಾರಿ ಹೇಳುತ್ತಿದೆ ಸರ್ ಈ ಸಮಾಜ. ಆದರೆ ನಮ್ಮಣ್ಣ ನಮ್ಮ ಹಣ ಆಸ್ತಿ ಬಂಗಾರ ಕಸಿದುಕೊಂಡು ನಮ್ಮನ್ನು ಬೀದಿಯಲ್ಲಿ ನಿಲ್ಲಿಸಿದ್ದಾನೆ ಸರ್. ಇನ್ನು ಅದೆಷ್ಟೋ ಅಣ್ಣಂದಿರು ಈ ಸಮಾಜದಲ್ಲಿ ತಮ್ಮಂದಿರಿಗೆ ಮೋಸ ವಂಚನೆ ಮಾಡುತ್ತಾ ಹಣ ಬಂಗಾರ ಗಳಿಸಿಕೊಂಡು ಮೆರೆಯುವ ಸ್ವಾರ್ಥದವರು ತುಂಬಿಕೊಂಡಿದ್ದಾರೆ ಸರ್ ಈ ಸಮಾಜ. ಅದಕ್ಕಾಗಿ ಶ್ರೀ ಶ್ರೀಕಾರ ಕುಂಬಾರ್ ಕವಿಗಳು ಒಂದು ಹಿತ ನುಡಿಯನ್ನು ಹೇಳ್ತಾರೆ. ಅಣ್ಣನ ಕರಳು ವಿಷದ ಮುಳ್ಳು, ಅದು ಇಂದಿನ ಕಲಿಯುಗದಲ್ಲಿ 100ಕ್ಕೆ 100ರಷ್ಟು ಸತ್ಯ ಸರ್, 100ಕ್ಕೆ 100ರಷ್ಟೇ ಸತ್ಯ. ಭೈರವ, ಒಡ ಹುಟ್ಟಿದವರನ್ನು ವಂಚಿಸಿ ಗಳಿಸಿದ ಆಸ್ತಿ ಹಣ ಯಾವತ್ತೂ ಶಾಶ್ವತವಾಗಿ ಉಳಿಯುವುದಿಲ್ಲ. ಪ್ರೀತಿ ನಿನ್ನನ್ನು ಹುಡುಕಿಕೊಂಡು ಆಶ್ರಮಕ್ಕೆ ಹೋಗಿದೆ. ಸರ್, ನಿಮಗೆ ನನ್ನ ತಂಗಿಯಮ್ಮ ಪರಿಚಯ ಇದ್ದಾಳೆ? ಪರಿಚಯ ಅಷ್ಟೇ, ಈಗಾಗಲೇ ನನ್ನ ಮತ್ತು ಇವಳ ಎಂಗೇಜ್ಮೆಂಟ್ ಕೂಡ ಆಗಿದೆ. ಹೌದಣ್ಣ, ಈ ಅನಾಥಿನ ಬಾಳಿಗೆ ಬೆಳಕು ನೀಡಲು ಬಂದಿದ್ದಾರಣ್ಣ. ಆ ದೇವರು ನಿಮ್ಮಿಬ್ಬರನ್ನು ಚೆನ್ನಾಗಿ ಕಾಪಾಡಿ. ಸರ್, ನನ್ನ ತಂಗಿಯನ್ನು ಹೂವಿನಂತೆ ನೋಡಿಕೊಳ್ಳಿ. ಭೈರವ, ನಿನ್ನ ತಂಗಿಯನ್ನು ಕಣ್ಣಿನಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುತ್ತೇನೆ. ಈ ಪ್ರೀತಿ ನನ್ನ ಪ್ರಾಣ, ನನ್ನ ಜೀವನ. ಸರ್, ನೀವು ಎಂತವರು, ನಿಮ್ಮ ಗುಣ ಎಂತದ್ದು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಸರ್, ನಾಳೆ ನನ್ನ ತಂಗಿಯ ಮದುವೆಗೆ ತಪ್ಪದೇ ಹೇಳಿ ಕಳಿಸಿ, ನಾನೇನು ಹೋಗಿ ಬರುತ್ತೇನೆ. ಅಣ್ಣ, ಹೋಗಿ ಬರೋಣ. ನೋಡಿ, ಇವತ್ತು ನಮ್ಮ ಅಣ್ಣ ಬರ್ದೆ ಹೋಗಿದ್ರೆ ನನ್ನ ಶೀಲ ಹುಚ್ಚಿನ ಎಂತ ಹೋಗ್ತಿತ್ತು. ದೇವರಾಗಿ ಬಂದು ನನ್ನ ಅಣ್ಣ ಕಾಪಾಡ್ದ. ಪ್ರೀತಿ, ಕೊಲ್ಲುವನು ಒಬ್ಬನಾದರೆ ಕಾಯುವರು 100 ಮಂದಿ ಇರುತ್ತಾರೆ. ಆ ದಶರಥ ಮತ್ತು ಕಾಮರಾಜ ಗೌಡನ ಅನ್ಯಾಯಕ್ಕೆ ನನ್ನ ಕಾನೂನಿನಿಂದ ಒಂದು ಮುಕ್ತಿ ಕೊಡಿಸಿ ನಿಮ್ಮ ಆಸ್ತಿಯನ್ನು ಮರಳಿ ಕೊಡಿಸುತ್ತೇನೆ. ಸರ್, ನನಗೆ ಆಸ್ತಿ ಅಂತಸ್ತು ನನಗೇನು ಬೇಡ. ನನ್ನ ಜೈಲಿಗೆ ತಳ್ಳಿದ ಆ ಕುಷ್ಮ ತರವೆಗಳನ್ನ ಕರೆಕ್ಟ್ ಆಗಿ ಶಿಕ್ಷೆ ಕೊಡ್ಲೇಬೇಕು. ಈ ಹಳ್ಳಿ ರಾಮರಾಜವಾಗಬೇಕು. ನಿನ್ನ ಆಸೆಯನ್ನು ಖಂಡಿತ ಈಡೇರಿಸುತ್ತೇನೆ. ಎಲ್ಲಿ ಸ್ವಲ್ಪ ನಗಬಾರದೇ ಚಿನ್ನ. ನೋಡಿ, ಯಾವಾಗಲೂ ನೀವು ನನ್ನ ನಗುವಿನ ಲೋಕಕ್ಕೆ ಕರೆದುಕೊಂಡು ಹೋಗ್ತೀರಿ. ನೀವು ನನ್ನ ಪಾಲಿಗೆ ಶ್ರೀರಾಮಚಂದ್ರ ಇದ್ದ ಹಾಗೆ. ಕವಿಗಾಳಿದಾಸನ ಹೋ ನನ್ನ ಶಕುಂತಲೆ, ಹೋ ನನ್ನ ಶಕುಂತಲೆ, ಹೋ ನನ್ನ ಶಕುಂತಲೆ.